ಸರ್ಕಾರ ಆಚರಣೆ ಮಾಡ್ತದೆ. ಉದ್ದೇಶ ಇಷ್ಟೇ, ಈ ನಾಡು ನುಡಿ ಈ ಸಮಾಜಕ್ಕಾಗಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದಂತಹ ಮಹನೀಯರನ್ನು ನೆನಪಿಸ್ಕೊಳ್ಳೋದು ಮತ್ತು ಅವರನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋದು ಕರ್ತವ್ಯ ಅನ್ನುವಂಥ ದೃಷ್ಟಿಯೊಳಗೆ ಇವತ್ತು ಸರ್ಕಾರ ಹಲವಾರು ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡ್ತದೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯಿಂದ ಬಂದಿದ್ದೀರಿ. ತಮ್ಮೆಲ್ಲರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಸೊನ್ನಲಿಗೆ ಅನ್ನುವಂಥ ಒಂದು ಸಣ್ಣ ಗ್ರಾಮ, ಸೋಲಾಪುರದ ಸೊನ್ನಲಿಗೆ ಅನ್ನುವಂಥ ಒಂದು ಸಣ್ಣ ಗ್ರಾಮದೊಳಗೆ ಅದನ್ನು ಇವತ್ತು ನಾವು ಭೂ ಕೈಲಾಸವಾಗಿ ನೋಡ್ತಾ ಇದ್ವಿ. ಕಲ್ಯಾಣಕ್ಕೆ ಬರುವ ಪೂರ್ವದೊಳಗೆ ಅವರು ಆ ಸ್ಥಿರ ಲಿಂಗದ ಒಂದು ಪೂಜೆಯನ್ನು ಮಾಡ್ತಿರುವಂಥ ಸಿದ್ದರಾಮರು ಅತ್ಯಂತ ಅದ್ಭುತವಾದಂತಹ ಕೆರೆ ಬಾವಿಯ ಜೊತೆಗೆ ದೇವಸ್ಥಾನಗಳನ್ನು ಕಟ್ಟಿಸ್ತಿದ್ರು. ಇವತ್ತಿಗೂ ನಾವು ಸೊನ್ನಲಿಗೆಯ ಸಿದ್ದರಾಮನನ್ನು ಯಾಕೆ ನೆನಿತೀವಿ ಅಂತಂದ್ರೆ ಅದ್ಭುತವಾದಂತಹ ಕರ್ತವ್ಯಶಾಲಿಯಾದಂತಹ ಸೇವಾನಿರತನಾದಂತಹ ಸಿದ್ದರಾಮೇಶ್ವರ ಶರಣರು ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದನ್ನು ನಾವೆಲ್ಲ ನೋಡ್ತೇವೆ. ಅವರು ಹೇಳ್ತಿದ್ರು ಏನಂದ್ರೆ, ಶರೀರಂ ಮೃತ ಸವೆಯಲಾಗದು ಅನುಗೊಂಬನಿತು ಕಾಯಕಂ ನಡೆಯುತ್ತಿರಬೇಕು. ಹುಟ್ಟಿ ಬಂದಿವಿ ಅಂದಮೇಲೆ ನಿರಂತರವಾಗಿ ನಾವು ಕಾಯಕವನ್ನು ಮಾಡ್ತಾನೆ ಇರಬೇಕು ಅನ್ನುವಂತಹ ಅದ್ಭುತವಾದಂಥ ಒಂದು ವಚನವನ್ನು, ಒಂದು ಮಾತನ್ನು, ನಡೆಯನ್ನು ನುಡಿಯೊಳಗೆ ಮಾಡಿ ತೋರಿಸಿದಂಥ ಶರಣರು ಯಾರಾದರೂ ಇದ್ದರೆ ಅವರು ಸಿದ್ದರಾಮೇಶ್ವರರು. ಅಂಥವರನ್ನು ನಮ್ಮ ಹೆಣ್ಮಕ್ಕಳು ಸದಾ ಶಿವಶಿವ ಶಿವಶಿವ ಅಂತ ಅವ್ರು ಏನು ಹೇಳ್ತಿದ್ರು. ಶಿವಶಿವ ಎಂದರ ಸಿಡಿಲೆಲ್ಲ ಬಯಲಾಗಿ ಅಂತ ಒಂದು ತ್ರಿಪದಿಯೊಳಗೆ ನಮ್ಮ ಹೆಣ್ಮಕ್ಳು ಆ ಒಂದು ಜನಪದ ತ್ರಿಪದಿಯನ್ನು ನೀವೀಗ ಕೇಳಿ. ಯಾಕಂದರೆ ವಚನಗಳು ಮತ್ತು ತತ್ವಪದಗಳು ನಮ್ಮ ಸಾಹಿತ್ಯದ ಅತ್ಯಂತ ಪ್ರಮುಖವಾದಂತಹ ಪ್ರಕಾರಗಳು. ಅವು ಜೀವನದ ಮೌಲ್ಯಗಳನ್ನು ನಮಗೆ ಹೇಳ್ತಾವೆ. ಅಂಥ ಸಂಗೀತವನ್ನು ಉಣಬಡಿಸಿದ್ದಕ್ಕಾಗಿ ಅಕ್ಕ ವಿಶ್ವೇಶ್ವರಿ ಹಿರೇಮಠ್ ಮತ್ತು ತಂಡದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ, ಈಗಾಗಲೇ ಅತಿಥಿ ಅಭ್ಯಾಗತರು ನಮ್ಮ ಜೊತೆಗಿದ್ದಾರೆ. ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ ಜಿಲ್ಲೆ ಆಯೋಜಿಸಿರುವಂತಹ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ 853ನೇ ಜಯಂತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದಂಥ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರು, ಹೆಚ್ಚುವರಿ ಜಿಲ್ಲಾಧಿಕಾರಿ ಶ್ರೀಮತಿ ಗೀತಾ CD ಅವರು, ಜೊತೆಗೆ ಇವತ್ತು ವಿಶೇಷ ಉಪನ್ಯಾಸ ನೀಡೋದಕ್ಕೆ ಆಗಮಿಸಿರುವಂಥ ಯಲ್ಲಾಪುರದಿಂದ ಆಗಮಿಸಿರುವಂಥ ಡಾಕ್ಟರ್ ರವಿ ಶೇಷಗಿರಿ ಅವರನ್ನು ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಮಾರ್ಗಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದಂಥ ಶ್ರೀ ಶಾಕೀರ್ ಸಂಧಿ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಮಾನ್ಯ ಸದಸ್ಯರು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಶ್ರೀ ಮಂಜುನಾಥ್ ಎಲ್ ಬೋವಿ ಅವರು ಕೂಡ ದಯವಿಟ್ಟು ವೇದಿಕೆಗೆ ಇದೀಗ ಶಾಕೀರ್ ಸಂಧಿ ಸರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಮಂಜುನಾಥ್ ಎಲ್ ಬೋವಿ ಅವರು ಮಾನ್ಯ ಸದಸ್ಯರು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ.
ಶ್ರೀ ತುಳಸಪ್ಪ ಪೂಜಾರ್ ಮಾನ್ಯ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಧಾರವಾಡ ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಬಸವರಾಜ್ ಮುತ್ತಳ್ಳಿ ಮಾಜಿ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಕಾಶಪ್ಪ ನಾಗಪ್ಪ ಹಿರೇಮನಿ ಸಮಾಜದ ಮುಖಂಡರು, ಗೋವಿಂದಪ್ಪ ಬಿ ಬಂಡಿವಡ್ಡರ್ ಸಮಾಜದ ಮುಖಂಡರು, ಮಲ್ಲೇಶಿ ಎನ್ ಮುನುವಳ್ಳಿ ಸಮಾಜದ ಮುಖಂಡರು, ಯಲ್ಲಪ್ಪ ಬಂಡಿವಡ್ಡರ್, ಭೀಮಪ್ಪ ಎಫ್ ನೇಮಿಕಲ್, ಮಂಜುನಾಥ್ ಟಿ ಹಿರೇಮನಿ ಎಲ್ಲರೂ ಕೂಡ ಸಮಾಜದ ಮುಖಂಡರು ದಯವಿಟ್ಟು ವೇದಿಕೆಗೆ ಆಗಮಿಸಿ. ಇದೀಗ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ದಯವಿಟ್ಟು ಶ್ರೀಮತಿ ವಿಶ್ವೇಶ್ವರಿ ಹಿರೇಮಠ್ ಮತ್ತು ತಂಡದವರು ನಾಡಗೀತೆಯನ್ನು ನಡೆಸ್ಕೊಡ್ಬೇಕು. ದಯವಿಟ್ಟು ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತೇನೆ. ಜನನಿಯ ತನುಜಾತೆ ಜಯ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೇ ರಸ ಋಷಿಗಳ ಭೂಮಿ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ವಣ್ಣಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪನ್ನ ಪಂಬಲ ಭೂಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿಗೋಗಿರೆಗಳ ಪುಣ್ಯ ರಾಮ, ನಾಯಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಕೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಜ್ಞಾನ, ಜನಕನ ಓದುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಂಗಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಅಭಿನಂದನೆಗಳನ್ನ ತಿಳಿಸ್ತಾ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಅತಿಥಿ ಅಭ್ಯಾಗತರನ್ನು, ವಿಶೇಷವಾಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಸಮಾಜದ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶ್ರೀ ಕುಮಾರ್. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಧಾರವಾಡ ಜಿಲ್ಲಾ ಬೋವಿ ಒಡ್ಡರ ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಮುಖಂಡರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಆಯೋಜನೆ ಮಾಡಿರುವ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾನ್ಯರೇ, 12ನೇ ಶತಮಾನದಲ್ಲಿ ಜಾತೀಯತೆಯ ನಿರ್ಮೂಲನೆ ಮತ್ತು ಆರ್ಥಿಕ ಅಸಮಾನತೆ ಹೋಗಲಾಡಿಸುವ ಕಾರ್ಯ ಮತ್ತು ಶೈಕ್ಷಣಿಕವಾಗಿ ಸಮಾಜವನ್ನು ವೈಚಾರಿಕ ಕಡೆಗೆ ತೆಗೆದುಕೊಂಡು ಹೋಗೋಕ್ಕೆ ಭಾಳಷ್ಟು ಶ್ರಮಿಸಿದವರು. ಬಸವಣ್ಣವರ ಆದಿಯಾಗಿ 12ನೇ ಶತಮಾನದಲ್ಲಿ ಶರಣರು ಮಾಡಿದಂಥ ಕಾರ್ಯ ಇಂದಿಗೂ ಪ್ರಸ್ತುತ. ಅದರಲ್ಲೂ ಕೂಡ ಕಾಯಕ ಯೋಗಿಯಾಗಿ ಶಿವಯೋಗಿಯಾಗಿ ಶ್ರೀ ಸಿದ್ದರಾಮೇಶ್ವರರು ಮಾಡಿದಂಥ ಕಾರ್ಯ ಇಂದಿಗೂ ಶ್ಲಾಘನೀಯ, ಪ್ರಸ್ತುತ. ಪ್ರತಿ ವರ್ಷ ಅವರ ಜಯಂತಿ ಕಾರ್ಯಕ್ರಮವನ್ನು ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡುವ ಮೂಲಕ ಸಮಾಜದಲ್ಲಿ ವೈಚಾರಿಕತೆ ಚಿಂತನೆ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯ ಮಾಡ್ತಾ ಇದೆ. ಅದೇ ರೀತಿ ಇವತ್ತು ರಾಜ್ಯಾದ್ಯಂತ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ
ನಡೀತಾ ಇದೆ. ಧಾರವಾಡ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ. ಇವತ್ತಿನ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದಂಥ ಶ್ರೀಮತಿ ಜ್ಯೋತಿ ಪಾಟೀಲ್ ಮೇಡಮ್ ಅವರಿಗೆ ಮೊದಲಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರಾಜ್ಯದ ಮತ್ತೋರ್ವ ಮುಖಂಡರಂಥ ಶ್ರೀ ಮಂಜುನಾಥ್ ಟಿ ಹಿರೇಮನಿ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೋರ್ವ ಮುಖಂಡರಂಥ ಶ್ರೀ ಹನುಮಂತಪ್ಪ ಹರಿವಾನ್ ಅವ್ರಿಗೂ ಸಹ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸಮಾಜದ ಎಲ್ಲ ಮುಖಂಡರಿಗೂ ಅಧಿಕಾರಿ ವರ್ಗದವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ನಮನ ಮತ್ತು ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದಂಥ ಶ್ರೀಮತಿ ಜ್ಯೋತಿ ಪಾಟೀಲ್ ಮತ್ತು ವೇದಿಕೆ ಮೇಲಿನ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮದ ಭಾಗ ಆಗಬೇಕು ಅಂತ ಹೇಳಿ ರಾಷ್ಟ್ರ ಕಲ್ಯಾಣದ ಮತ್ತು ಬಸವ ತತ್ವ ಪ್ರಸಾರ ಕಾರ್ಯದಲ್ಲಿ ಸಮರ್ಪಿಸಿಕೊಂಡ ಅವರ ತನ್ಮಯತೆಯ ನಿಲುವು ಅವರನ್ನು ಒಬ್ಬ ಆದರ್ಶ ಜಂಗಮೆಯನ್ನಾಗಿಸಿದ್ದು ಇದೀಗ ಬೆಳಕು ದೀಪ ಜ್ಞಾನದ ಸಂಕೇತ ಅಂತ ಹೇಳ್ತಾರೆ, ಸಮೃದ್ಧಿಯ ಸಂಕೇತ ಅಂತ ಹೇಳ್ತಾರೆ, ಶಾಂತಿಯ ಸಂಕೇತ ಅಂತ ಹೇಳ್ತಾರೆ. ಮಹೇಶ್ವರರು ದೀಪ ಪ್ರಜ್ವಲನೆಯ ಮೂಲಕ ಇವತ್ತು ಈ ಕಾರ್ಯಕ್ರಮಕ್ಕೆ ಗಣ್ಯರು ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇವೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು. ಅಕ್ಕ ಶಿಷ್ಯರ ಹಿರೇಮಠ ತಂಡದವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದೀಗ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ವಿದ್ಯುಕ್ತ ಚಾಲನೆಯನ್ನು ನೀಡಿದಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದಂಥ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರು ಉದ್ಘಾಟನಾ ಪರ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಎಲ್ಲರಿಗೂ ನಮ್ಮ ಕಾಯಕ ಯೋಗಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ, ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ ಜಿಲ್ಲೆಯ ವತಿಯಿಂದ ಶ್ರೀ ಸಿದ್ದರಾಮೇಶ್ವರ ಜಯಂತಿಯ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಮಾನ್ಯ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ನಮಗೆಲ್ಲರಿಗೂ ಆತ್ಮೀಯರು, ಮಾರ್ಗದರ್ಶಕರು, ಸಹೋದರ ಸಮಾನರಾದಂಥ ಶ್ರೀ ಶಾಕೀರ್ ಸಂಧಿ ಸರ್ ಅವರೇ, ಅದೇ ರೀತಿ ನಮ್ಮ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆಯ ಹಾಗೂ ಸಹೋದರಿ ಸಮಾನರಾದಂಥ ಶ್ರೀಮತಿ ಗೀತಾ ಸಿಡಿ ಅವರೇ, ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂತಹ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ಯಲ್ಲಾಪುರ, ಅಲ್ಲಿಂದ ಬಂದಂಥ ನಮ್ಮ ಡಾಕ್ಟರ್ ರವಿ ಶೇಷಗಿರಿ ಅವರೇ, ಅದೇ ರೀತಿ ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ಸಮಾಜದ ಮುಖಂಡರು, ನಮಗೆಲ್ಲರಿಗೂ ಆತ್ಮೀಯರು, ಸಹೋದರ ಸಮಾನರಾದಂಥ ಶ್ರೀ ಬಸವರಾಜ್ ಮುತ್ತಳ್ಳಿ ಅಣ್ಣನವರೇ, ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನಮ್ಮ ನಾಮಿನೇಟೆಡ್ ಕಾರ್ಪೊರೇಟರ್ ಆಗಿ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಿರುವ ಮತ್ತು ಸಮಾಜದಲ್ಲಿ ಅನೇಕ ಕೆಲಸಗಳನ್ನ ಮಾಡಿ ಗುರುತಿಸುವಂಥ ನಮಗೆಲ್ಲರಿಗೂ ಹಿರಿಯರು, ಆತ್ಮೀಯರು, ಸಹೋದರ ಸಮಾನರಾದಂಥ ಶ್ರೀ ತುಳಜಪ್ಪಣ್ಣ ಪೂಜಾರವರೇ, ಅದೇ ರೀತಿ ನಮ್ಮ ಸಮಾಜದ ಮುಖಂಡರಾದಂಥ ಶ್ರೀ ಕಾಶಪ್ಪ ಹಿರೇಮನಿ ಅವರೇ, ಗೋವಿಂದಪ್ಪ ಬಂಡಿವಡ್ಡರವರೇ, ಮಲ್ಲೇಶಿ ಮುನ್ವಳ್ಳಿ ಅವರೇ, ಯಲ್ಲಪ್ಪ ಬಂಡಿವಡ್ಡರವರೇ, ಭೀಮಪ್ಪ ನೇಮಿಕಲ್ ಅವರೇ ಹಾಗೂ ಮಂಜುನಾಥ್ ಹಿರೇಮನಿ ಅವರೇ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆಯ SC ಮೋರ್ಚಾದ ಅಧ್ಯಕ್ಷರು, ನಮಗೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಕರು, ಸಹೋದರ ಸಮಾನರಂಥ ಶ್ರೀ ಹನುಮಂತಣ್ಣ ಹರಿವಾಣ ಅವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಮತ್ತು ನಮ್ಮ ಮಂಜುನಾಥ್ ಭೋವಿಯವರು, ನಮ್ಮ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಮತ್ತು ಸಮಾಜದ ಮುಖಂಡರು, ಎಲ್ಲರಿಗೂ ಭಾಳ ಒಂದು ಆತ್ಮೀಯತೆಯಿಂದ ಎಲ್ಲರ ಜೊತೆ ಸಂಬಂಧವನ್ನು ಬೆಳೆಸಿಕೊಂಡಂಥ ನಮ್ಮ ಮಂಜುನಾಥ್ ಭೋವಿಯವರೇ ಹಾಗೂ ಅವರಿವರನ್ನದೇ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಸಮಾಜದ ಬಾಂಧವರೇ ಮತ್ತು ಅಗದಿ ವಿಶೇಷವಾಗಿ ಹೇಳಬೇಕಂದ್ರೆ ಎಲ್ಲ ಒಂದು ಸಾಧು ಸಂತರ ಆಶೀರ್ವಾದ ನಮ್ಮ ಈ ಒಂದು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ನಮ್ಮ ಕುಮಾರ್ ಬೆಕ್ಕೇರಿ ಸರ್ ಅವರಿಗೆ ಸಲ್ತದೆ. ಯಾಕಂದ್ರೆ ಪ್ರತಿಯೊಂದು ಏನು ಗೌರ್ಮೆಂಟಿಂದ ಕಾರ್ಯಕ್ರಮವನ್ನು ಮಾಡಬೇಕು, ಸಾಧು ಸಂತರ ಒಂದು
ಜಯಂತಿಯನ್ನು ಮಾಡಬೇಕಂದ್ರೆ ಭಾಳ ಸಮಾಧಾನದಿಂದ ಅಚ್ಚುಕಟ್ಟಾಗಿ ಎಲ್ಲ ಸಮಾಜದವರ ಜೊತೆ ಅತ್ಯುತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಂಡು ಅದೇ ರೀತಿ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಭಾಳ ಒಂದು ಅನ್ಯೋನ್ಯತೆಯಿಂದ ನಡೆದುಕೊಳ್ಳುವಂಥ ನಮ್ಮ ಎಲ್ಲ ಸಹೋದರ ಸಮಾನದಂಥ ಮಂಜುನಾಥ್ ಬೆಕ್ಕೇರಿಯವರಿಗೆ ವಿಶೇಷವಾಗಿ ಒಂದು ಅಭಿನಂದನೆಯ ಚಪ್ಪಾಳೆಯನ್ನು ತಾವು ತಟ್ಟಲೇಬೇಕು. ಮತ್ತು ಉಳಿದಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು, ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ ಸಮಾಜದಲ್ಲಿ ಒಬ್ಬರೇ ಇಲ್ಲ ಒಬ್ಬರು ಅನೇಕರು ಒಂದು ವಿಶೇಷವಾದ ಸಮಾಜದ ಹಾಗೂ ಒಂದು ಸಾರ್ವಜನಿಕವಾಗಿ ಒಳ್ಳೆಯ ಕೆಲಸವನ್ನು ಮಾಡಿ ಹೆಸರು ಮಾಡಿದಂಥ ಸಾಧು ಸಂತರು ನಮ್ಮ ನಾಡಿನಲ್ಲಿ ನಮ್ಮ ದೇಶಾದ್ಯಂತ ಭಾಳ ಜನ ಇದ್ದಾರೆ. ನಿಮಗೂ ಗೊತ್ತಿರ್ಬೋದು, ಭೋವಿ ಸಮಾಜ ಅಂತಂದ್ರೆ ಭಾಳ ಒಂದು ಸಾಮಾಜಿಕದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಸಮಾಜ. ತಮಗೆಲ್ಲ ಗೊತ್ತಿರುವ ಹಾಗೆ ನನಗೂ ಸ್ವಲ್ಪ ಗೊತ್ತು, ಏನು ಒಂದು ಭೋವಿ ಒಡ್ರು ಅಥವಾ ಭೋವಿ ಸಮಾಜ, ಕಲ್ಲು ಒಡ್ರು, ಮಣ್ಣು ಒಡ್ರು ಅಂತಂದು ಹೇಳಿ ಅವರವರ ಒಂದು ವೃತ್ತಿ ಕಸುಬಿಗೆ ಅವರು ಅನುಗುಣವಾಗಿ ತಮ್ಮ ಒಂದು ಉಪಜಾತಿಗಳನ್ನು ಅಥವಾ ತಮ್ಮ ಉಪಜಾತಿಯ ಹೆಸರನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದಂಥವ್ರು. ಆದರೆ ಈಗ ಒಂದು ಸಮಾಜದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿ ತಾವು ಏನು ಕಷ್ಟಪಟ್ಟ ದುಡಿದು ಎಷ್ಟು ಒಂದು ಕಷ್ಟವನ್ನು ಅನುಭವಿಸಿದ್ರು, ಶಿಕ್ಷಣ ಇಲ್ಲದೇ ಸಮಾಜದಲ್ಲಿ ಬದುಕಲಿಕ್ಕೆ ಅಸಾಧ್ಯ ಅನ್ನುವ ಒಂದು ಕಾರಣದಲ್ಲಿ ಸಮಾಜಕ್ಕಾಗಿ ಏನಾರು ಒಂದು ಕೊಡುಗೆಯನ್ನು ಕೊಡಬೇಕು ಅಥವಾ ನಮ್ಮ ಸಮಾಜಕ್ಕಾಗಿ ಏನಾರು ಒಂದು ಕೊಡುಗೆಯನ್ನು ಮಾಡಬೇಕಂತೇಳಿ ಈಗಿನ ಎಲ್ಲ ಸಮಾಜದ ಹಿರಿಯರು ತಮ್ಮ ಮಕ್ಕಳನ್ನು ಶಿಕ್ಷಣದತ್ತ ಮುಖ ಮಾಡಲಿಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಟ್ಟಿರಿ. ಯಾಕಂದ್ರೆ ನಾವು ಅನುಭವಿಸಿದಂಥ ಕಷ್ಟ ಅಥವಾ ನಾವು ಪಟ್ಟಂಥ ಪಾಡು ಯಾರಿಗೂ ಬೇಡ, ನಮ್ಮ ಮುಂದಿನ ಪೀಳಿಗೆ ಅನುಭವಿಸೋದು ಬೇಡ ಅಂತಂದು ಹೇಳಿ ಸಾಕಷ್ಟು ಜನ ಈಗ ಸುಧಾರಿಸಿ ಸಮಾಜದಲ್ಲಿ ಮುಖ್ಯವಾಹಿನಿ ಹತ್ತ ಬರಲಿಕ್ಕೆ ತಾವೆಲ್ಲರೂ ಶಿಕ್ಷಣದ ಒಂದು ದಾರಿಯನ್ನು ಹಿಡಿದುಕೊಂಡಿರನ್ನೋದು ಭಾಳ ಒಂದು ಉತ್ಕೃಷ್ಟದ ಮಾತು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರವರು ಭಾಳಷ್ಟು ಒಂದು ರೀತಿ ಅಂದರೆ ಮಾತು ಬರಲಿಲ್ಲ, ಮಾತು ಬರ್ತಿರಂಗಿಲ್ಲ ಅವರಿಗೆ. ಆದರೆ ಸ್ವತಃ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರು ಬಂದು ಅವರಿಗೆ ದರ್ಶನವನ್ನು ಕೊಟ್ಟು, ನೀನು ನಿಮ್ಮ ಮನೆಯಿಂದ ಅಂಬ್ಲಿಯನ್ನು ತೆಗೆದುಕೊಂಡು ಬಾ, ನಾನು ನಿನಗೆ ಇದಕ್ಕೆ ಶ್ರೀಶೈಲಕ್ಕೆ ಕರ್ಕೊಂಡು ಹೋಗ್ತೇನೆ ಅಂಥೇಳಿ ಹೇಳಿದಾಗ ಮನೆಗೆ ಹೋಗಿ ಅವರು ತಮ್ಮ ತಾಯಿ ಹತ್ರ ಒಂದು ನವಣಕ್ಕಿ ಅಂಬ್ಲಿ ಮತ್ತು ಮಜ್ಜಿಗೆಯನ್ನು ಕೊಡು ಅಂತ ಹೇಳ್ತಾರೆ. ಆವಾಗ ಆ ತಾಯಿಗೆ ಎಷ್ಟು ಆನಂದ ಆಗ್ತೈತೆ ಅಂದರೆ, ನನ್ನ ಮಗ ಮಾತಾಡಲಿಕ್ಕೆ ಶುರು ಮಾಡಿದ್ರಲ್ಲ, ಮಾತು ಬರೆದಂಥ ಸಿದ್ದರಾಮಗ ಮಾತು ಬರಾಕತ್ತೈತಿ ಅಂತಂದು ಹೇಳಿ ಅವರು ಭಾಳ ಒಂದು ಖುಷಿಪಟ್ಟು ತಡ ಮಾಡ್ದೇ ಜಲ್ದಿ ಅವರಿಗೆ ಎಲ್ಲ ಒಂದು ನುಚ್ಚಿನ ಅಂಬಲಿ ಮತ್ತು ಏನು ಮಜ್ಜಿಗೆಯನ್ನು ಕೊಟ್ಟು ಕಳಿಸ್ತಾರೆ. ಬಟ್ ಅವರು ಬಂದು ನೋಡಿದಾಗ ಮಲ್ಲಿಕಾರ್ಜುನ ಸ್ವಾಮಿಗಳಲ್ಲಿ ಇರಂಗಿಲ್ಲ, ಅವರು ಅದೃಶ್ಯರಾಗಿರ್ತಾರೆ. ಅವರು ಹುಡುಕೊಂದು ಎಲ್ಲ ಅಲ್ಲಿ ಏನು ಬೆಟ್ಟ ಕಾಡುಗಳಿರ್ತಾವಲ್ಲೆಲ್ಲ ಕೂಗಿ ಕೂಗಿ ಕರೀತಾರೆ, ನಾನು ನಿಮ್ಮ ಸಂಬಂಧ ಅಂಬಲಿ ತೊಗೊಂಡು ಬಂದೇನೆ, ನೀವು ನನ್ನನ್ನು ಬಿಟ್ಟು ಹೋಗಿರಿ ಅಂತೇಳಿ. ಆವಾಗ ಅಲ್ಲೆಲ್ಲ ದಾರಿ ಹೋಗೋರು ಎಲ್ಲ ಕೇಳ್ತಿರ್ತಾರೆ, ಎಲ್ಲಿದ್ದಾರೆ ಮಲ್ಲಿಕಾರ್ಜುನ್? ಇಲ್ಲ, ನಾವು ಶ್ರೀಶೈಲಕ್ಕೆ ಹೋಗ್ತೇವೆ, ನೀವು ಬರ್ರಿ, ನಾನು ನಿಮಗೆ ತೋರಿಸ್ತೇನೆ ಅಂತೇಳಿ ಅವ್ರ ಜೊತೆ ಹೋದಾಗ ಅಲ್ಲಿ ಆತ್ಮಲಿಂಗ ಶಿವಲಿಂಗ ರೂಪದಲ್ಲಿ ಮಲ್ಲಿಕಾರ್ಜುನನ ದರ್ಶನವನ್ನು ಗರ್ಭಗುಡಿಯಲ್ಲಿ ಅವರಿಗೆ ಮಾಡಿಸ್ತಾರೆ ಸಿದ್ದರಾಮ ಅವರಿಗೆ. ಅವ್ರು ಹೇಳ್ತಾರೆ, ನಾನು ನೋಡಿದಂಥ ಮಲ್ಲಿಕಾರ್ಜುನ ಇವರಲ್ಲ, ನಾನು ಬೇರೆ ರೀತಿಯ ಮಲ್ಲಿಕಾರ್ಜುನನ ನೋಡಿದೆ, ನನಗೆ ಅವರು ಬೇಕು ಅಂತಂತ ಹೇಳಿ ಒಂದು ಹಠ ಹಿಡಿದು ಭಾಳಷ್ಟು ಅವ್ರ ಬಗ್ಗೆ ಒಂದು ನಾನು ನೋಡಲೇಬೇಕು ಅನ್ನೋ ಒಂದು ಹಠವನ್ನು ಹಿಡ್ಕೊಂಡು ಅವ್ರು ನೋಡ್ತಾರೆ. ಅದು ಎಲ್ಲೂ ಸಿಗಂಗಿಲ್ಲ. ಆಮೇಲೆ ಮನಸ್ಸಿಗೆ ಬೇಜಾರಾಗಿ ಅವರು ಬೆಟ್ಟದಿಂದ ಬೀಳು ಟೈಮ್ನಲ್ಲಿ ಅವರು ಬಂದು ಮಲ್ಲಿಕಾರ್ಜುನ ಸ್ವಾಮಿಗಳ ದರ್ಶನ ಕೊಟ್ಟು ಅವರು ಅವನಿಗೆ ಕರೆದುಕೊಂಡು ಬಂದು ಮುಂದೆ ಮತ್ತು ಅವರು ಅಲ್ಲಮ್ಮ ಪ್ರಭು ಅವರ ಒಂದು ನಮ್ಮ ಬಸವಣ್ಣನವರ ಆಸ್ಥಾನಕ್ಕೆಲ್ಲ ಕಳಿಸ್ತಾರೆ. ಅಲ್ಲಮ್ಮ ಪ್ರಭು ಅವರ ಜೊತೆ ಸೇರಿ ಹೀಗೆ ಮುಂದೆ ಅವರು ಒಂದು ದೊಡ್ಡ ಮಹಾನ್ ಕಾಯಕ ಯೋಗಿಗಳಾಗಿ ಬೆಳೀತಾರೆ. ಅಂದರೆ ಇದರ ಅರ್ಥ, ನಾವು ಎಷ್ಟು ದೇವರನ್ನು ನಂಬುತ್ತೇವೆ, ನಾವು ಎಷ್ಟು ಸಮಾಜಕ್ಕಾಗಿ ಒಳಿತನ್ನು ಮಾಡ್ತೇವೆ, ನಾವು ಒಂದು ಹೆಸರನ್ನು ಗಳಿಸ್ಲಿಕ್ಕೆ ಅಥವಾ ನಮಗೆ ಒಂದು ಸಮಾಜದಲ್ಲಿ ಸ್ಥಾನವನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಈಗಿನ ಜನ ನಾವು ನಮ್ಮನ್ನು ಹಿಡ್ಕೊಂಡು ಹೇಳ್ತೇವೆ, ಫಸ್ಟ್ ನನಗೇನಾಗ್ತೈತಿ, ನಮಗೇನು ಫಾಯ್ದಾ ಆಗ್ತೈತೆ ಅನ್ನೋ ನೋಡುವಂಥ ನಿಟ್ಟಿನಲ್ಲಿ ನಾವೀಗ ಬೆಳೆದು ನಿಂತು ಬಿಟ್ಟಿದ್ದೇವೆ. ಯಾಕಂದ್ರೆ ಬರ್ತಾ ಬರ್ತಾ ದೊಡ್ಡ ದೊಡ್ಡ ಕುಟುಂಬಗಳು ಸಣ್ಣ ಸಣ್ಣ ಕುಟುಂಬಗಳಾಗಿ ಅವಿಭಕ್ತ ಕುಟುಂಬಗಳು ಹೋಗಿ ಸಣ್ಣ ಸಣ್ಣ ಕುಟುಂಬಗಳಾಗ್ಬಿಟ್ಟಾವೆ. ಬಟ್ ಅದು ಅನಿವಾರ್ಯ. ಯಾಕಂದರೆ ನಾವು ಹಳ್ಳಿಗಳನ್ನು ಬಿಟ್ಟು ನಮ್ಮ ಜೀವನೋಪಾಯಕ್ಕಾಗಿ ಅಥವಾ ಏನೋ ಒಂದು ಕೆಲಸದ ನಿಮಿತ್ತ ನಾವು ದೂರ ದೂರ ಬಂದಿರ್ತೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಅದು ಅವಿಭಕ್ತ ಕುಟುಂಬದ ಇದು ಹೋಗಿ ಚಿಕ್ಕ ಚಿಕ್ಕ ಕುಟುಂಬಗಳಾಗಿ ಒಂದು ಸ್ವಾರ್ಥದ ಕಡೆಗೆ ಬಂದೇವು ನಾವು. ಹಾಗಾಗಿ ಬಟ್ ಈ ಸಾಧು ಸಂತರನ್ನೆಲ್ಲ ನಾವು ಶಿವಯೋಗಿಗಳನ್ನು ಕಾಯಕಗಳು ನೀವು ನೋಡ್ರಿ, ಬುದ್ಧರನ್ನ ಹಿಡ್ಕೋರಿ, ಬಸವಣ್ಣ, ಅಂಬೇಡ್ಕರನ್ನ, ನೂಲಿ ಚಂದಯ್ಯ ಎಲ್ಲರನ್ನೂ ನೀವು ನೋಡ್ಕೊತ ಬಂದರೆ ಎಲ್ಲರೂ ತಮ್ಮ ಅಂಥ ಒಂದು ಕಾಲದಲ್ಲಿ ಯಾವುದೇ ಒಂದು ಸಂಘಟನೆ ಇಲ್ಲದ ಟೈಮ್ನಲ್ಲಿ ಅಥವಾ ಯಾವುದೇ ಒಂದು ರೀತಿ ಅವರಿಗೆ ಪ್ರೋತ್ಸಾಹವನ್ನು ಕೊಡದಂಥ ಸಮಾಜದಲ್ಲಿ
ಅವರು ಗಟ್ಟಿಯಾಗಿ ನಿಂತ್ಕೊಂಡು ಸಮಾಜಕ್ಕಾಗಿ ಏನಾರು ಒಂದು ಮಾಡಿ ಹೋಗಬೇಕು, ಏನಾರು ಒಂದು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಬೇಕು ಅನ್ನುವ ರೀತಿಯಲ್ಲಿ ಭಾಳಷ್ಟು ಶ್ರಮಪಟ್ಟು ಅವರು ಕೆಲಸಗಳನ್ನ ಮಾಡಿದ್ದಾರೆ, ಸಹಾಯನ ಮಾಡಿದ್ದಾರೆ. ಆದರೆ ಅದನ್ನು ನಾವು ಜಯಂತಿ ನಿಮಿತ್ತ ಇಟ್ಕೊಂಡ್ಬಿಟ್ಟೇವೆ ಅನ್ನೋದು ನಮಗೊಂದು ಬೇಜಾರದ ಸಂಗತಿ. ಯಾರೇ ಇರ್ಬೋದು, ಇವತ್ತು ನೀವಂತಲ್ಲ, ಎಲ್ಲ ಸಮಾಜದವ್ರನ್ನ ತೆಗೆದುಕೊಂಡು ಬರ್ರಿ. ಅವತ್ತು ಒಂದಿನ ನಾವು ಭಾಳ ಆಡಂಬರದಿಂದ ನಾವು ಜಯಂತಿಯನ್ನು ಆಚರಿಸ್ತೇವೆ. ಮತ್ತು ಆಮೇಲೆ ಮೊನ್ನೆ ದಿನ ಅದನ್ನು ಮತ್ತೆ ನಾವು ನಮ್ಮ ಕೆಲಸದಲ್ಲಿ ತೊಡಗಿಕೊಂಡು ಅವರು ಹಾಕಿಕೊಟ್ಟಂಥ ನೀತಿಯನ್ನು, ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ನಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ನಾನು ಹೇಳೋದು, ನಿಮ್ಮೆಲ್ಲ ಸಮಾಜದ, ನೀವು ಸಣ್ಣ ಸಣ್ಣ ಸಮಾಜದವರು, ನಿಮ್ಮಲ್ಲಿ ಒಗ್ಗಟ್ಟು ಭಾಳ ಇದೆ. ನಾವು ಹೇಳ್ತೀವಿ ಭಾಳ ದೊಡ್ಡ ಸಮಾಜದವ್ರ ಹತ್ರ ಒಗ್ಗಟ್ಟು ಇರ್ತದೆ ಅಂಥೇಳಿ. ಬಟ್ ಈಗ ನೀವೆಲ್ಲ ನೋಡ್ತಾ ಇದ್ದೀರಿ, ಸಣ್ಣ ಸಮಾಜದವರೆಲ್ಲರೂ ನೀವು ಒಗ್ಗೂಡಿ ನಿಮ್ಮ ಒಂದು ಸಮಾಜದ ಏಳಿಗೆಗಾಗಿ ಅಥವಾ ಸಮಾಜದ ಒಂದು ಅನುಕೂಲಕ್ಕಾಗಿ ಸಾಕಷ್ಟು ಹೋರಾಟಗಳನ್ನು, ಸಂಘಟನೆಗಳನ್ನು ಮಾಡ್ತಾಯಿದ್ದೀರಿ. ಇದು ಒಂದು ಒಳ್ಳೆಯ ವಿಚಾರ. ಯಾಕಂದರೆ ನಮ್ಮ ಸಮಾಜ, ನೀವು ಯಾವುದೇ ಒಂದು ಕೆಟ್ಟ ಕೆಲಸ ಅಥವಾ ಕೆಟ್ಟ ಸಂದರ್ಭ ಆಗ್ಬೋದು, ಅಥವಾ ಏನೋ ಒಂದು ಒಳ್ಳೆಯ ಸಂದರ್ಭಕ್ಕೆ ಆಗೋರು ನಮ್ಮ ಸಮಾಜ ಬಾಂಧವರು. ಹಾಗಾಗಿ ಸಮಾಜದ ಜೊತೆ ಗುರುತಿಸಿಕೊಳ್ಳುವುದು ಭಾಳ ಒಂದು ಅನುಕೂಲಕರವಾದ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಹಾಗಾಗಿ ತಾವೆಲ್ಲರೂ ಒಂದು ಅನುಕೂಲ ರೀತಿಯಾಗಿ ಎಲ್ಲರೂ ಈಗ ಆ್ಯಕ್ಚುಲಿ ಮೇಡಮ್ ಅವರು ಹೇಳ್ತಾಯಿದ್ರು, ನಾನು ಮಾತಾಡುವುದನ್ನಾಗ ಅವರು ಎಷ್ಟು ನಾವು ಜಯಂತಿಗಳನ್ನ ಮಾಡ್ತೇವೆ, ಆದರೆ ಒಂದೊಂದು ಜಯಂತಿಯಲ್ಲಿ ಜನನೇ ಇರುವುದಿಲ್ಲ ಅಂಥೇಳಿ. ಬಟ್ ನಾನು ಒಂದು ಕೇಳ್ಪಟ್ಟೆ, ಯಾರೋ ಒಬ್ಬರ ಹಿರಿಯರು ತೀರಿ ಹೋಗಿದ್ದಾರೆ, ಹಾಗಾಗಿ ಜನಗಳು ಬಂದಿಲ್ಲ ಅಂಥೇಳಿ. ಬಟ್ ಅಂತ ತೀರಿ ಹೋದ್ರೂ ಸಹ ಅವ್ರದ್ದು ನೀವು ಸಮಾಜಕ್ಕಾಗಿ ಸಿದ್ದರಾಮೇಶ್ವರರ ಒಂದು ಭಕ್ತಿಗೆ ನೀವೆಲ್ಲರೂ ಒಲ್ದು ಇವತ್ತು ನೀವು ಇಲ್ಲಿವರೆಗೂ ಬಂದಿರಿ. ಸಮಾಜದವ್ರು ಎಲ್ಲರೂ ಒಗ್ಗಟ್ಟಾಗಿ ಬಂದು ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿಯನ್ನು ಮಾಡ್ತಾಯಿದ್ದೀರಿ. ಹಾಗಾಗಿ ಸಮಾಜಕ್ಕಾಗಿ ನಾನು ಹೇಳೋದು ಒಂದೇ, ನಾವೆಲ್ಲರೂ ಒಂದೇ. ನಮಗೆ ನಮ್ಮ ಹೆಸರುಗಳು ಬೇರೆ ಇರ್ಬೋದು, ಅಥವಾ ನಮ್ಮ ಆಚಾರ ವಿಚಾರಗಳೇ ಬೇರೆ ಇರ್ಬೋದು, ಆದರೆ ಎಲ್ಲರೂ ಮಾಡೋದು ಸಮಾಜದ ಏಳಿಗೆಗಾಗಿ, ಸಮಾಜದ ಒಗ್ಗಟ್ಟಿಗಾಗಿ, ಮತ್ತು ಏನು ವ್ಯಕ್ತಿಗತ ಒಂದು ಉತ್ಕೃಷ್ಟವನ್ನು ತರುವಂಥ ಕೆಲಸವನ್ನು ಮಾಡುವುದರಾಗಿ ನಾವೆಲ್ಲರೂ ಮಾಡ್ತಾಯಿರ್ತೀವಿ. ಅದರ ರೀತಿ ನೀತಿಗಳು ಬೇರೆ, ಪದ್ಧತಿಗಳು ಬೇರೆ, ಬಟ್ ಅವನ್ನೆಲ್ಲನೂ ಒಂದೇ ಸೂರಿನಡಿ ತೆಗೆದುಕೊಂಡು ಬಂದು ನಾವೆಲ್ಲರೂ ಒಂದೇ ಅನ್ನುವ ಒಂದು ಮನೋಭಾವವನ್ನು ಇಟ್ಟು ನಾವೆಲ್ಲರೂ ಇವತ್ತು ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಸಮಾಜ ಎಲ್ಲೇ ಏನೋ ತಪ್ಪು ದಾರಿ ಹತ್ರ ಹೋಗ್ತಾ ಇದ್ರೆ ನಾವೆಲ್ಲರೂ ಗಟ್ಟಿಯಾಗಿ ಧ್ವನಿಗೂಡಿಸಿ ಎಲ್ಲರೂ ಒಂದಾಗಿ ನಾವು ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವತ್ತ ನಾವೆಲ್ಲರೂ ದಾಪುಗಾಲುಗಳನ್ನು ಹಾಕೋಣ. ನಿಮಗೆ ಯಾವಾಗಲೂ ನಿಮ್ಮ ಜೊತೆ ನಾವೆಲ್ಲರೂ ಇರ್ತೇವೆ. ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯವರು ಯಾವಾಗಲೂ ಎಲ್ಲ ಸಮಾಜದವ್ರ ಜೊತೆ ಇರ್ತಾರೆ. ಅದನ್ನು ತಾವೆಲ್ಲ ಹರ್ಕೊಂಡು ಇವತ್ತು ನೀವು ಎಲ್ಲರೂ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಈ ಜಯಂತಿಗೆ ಆಗಮಿಸಿದ್ದೀರಿ. ಅದೇ ರೀತಿ ಒಂದು ನನಗೆ ಅವ್ರದ್ದು ವಚನಗಳು, ಯಾಕಂದರೆ ವಚನ ಯೋಗಿ, ವಚನಕಾರರಾಗಿ 12ನೇ ಶತಮಾನದಲ್ಲಿ ಅವರು ಹೊರಹೊಮ್ಮಿದ್ರು. ಮತ್ತು ಅದೇ ರೀತಿ ಸಾಕಷ್ಟು 1100 ಚಿಲ್ಲರವರು ವಚನಗಳನ್ನ ಬರೆದಿದ್ದಾರೆ. ಅದರಲ್ಲಿ ಒಂದು ವಚನ ನನಗೆ ಓದಬೇಕನ್ನಿಸ್ತು. ಮನದ ಮಲಿನವನು ಕಳೇನಯ್ಯ, ಮನವೇ ಶುದ್ಧನಾಗು, ಮನವೇ ಸಿದ್ಧನಾಗು, ಮನವೇ ಪ್ರಸಿದ್ಧನಾಗಯ್ಯ, ಮನದೊಡೆಯ ಮಹಾದೇವಯ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಮನದ ಸರ್ವಾಂಗ ನೀನು. ಅಂದರೆ ಜೀವನದೊಳಗೆ ಎಷ್ಟು ಬಗೆಯ ಎಲ್ಲ ಒಂದು ಕಷ್ಟ ಕಾರ್ಪಣ್ಯಗಳು ಬರ್ತಾವೆ, ಏನೋ ಇರ್ತಾವೆ, ಆದರೆ ನಾವು ಮನಸ್ಸನ್ನು ಸಿದ್ಧರಾಗಿ ಸಮಾಜದ ಒಳಿತಿಗಾಗಿ ನಾವು ಸಿದ್ಧರಾಗಬೇಕು. ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡುವಂಥ ಮನಸ್ಸನ್ನು ಸಹ ನಾವು ಶುದ್ಧವಾಗಿ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು, ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಂಥೇಳಿ ಅವರು ಭಾಳ ಅಚ್ಚುಕಟ್ಟಾಗಿ ಒಂದು ವಚನಗಳ ಮೂಲಕ ಸಾಕಷ್ಟು ನಮಗೆ ತಿಳುವಳಿಕೆಯನ್ನು ಕೊಡುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಇಲ್ಲೆಲ್ಲ ಯಾರೆಲ್ಲ ಸಮಾಜ ಬಾಂಧವರು ಬಂದಿರಿ ಅವರೆಲ್ಲ ಅವರ ಒಂದು ವಚನಗಳನ್ನು ತಾವು ಅದನ್ನು ತಿಳ್ಕೋಬೇಕು, ಅದರ ಅರ್ಥವನ್ನು ತಿಳ್ಕೊಂಡು ಆ ರೀತಿ ಜೀವನದಲ್ಲಿ ಪಾಲಿಸೋಣ ಅಂತ ಹೇಳಿ ನನ್ನನ್ನು ಸಹ ಇಟ್ಕೊಂಡು ನಾನು ಅವರ ವಚನಗಳನ್ನ ಪ್ರೇರಿತರಾಗಿ ಓದಿ ಅವರ ವಚನಗಳನ್ನ ಪಾಲಿಸೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆತ್ಮೀಯವಾಗಿ ಕರೆದಂಥ ಎಲ್ಲ ನಮ್ಮ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನನ್ನ ಸಮಾಜದ ಹಿರಿಯರಿಗೆ ನಾನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ವೇದಿಕೆ ಮೇಲೆ ಆಸೀನರಿರುವಂತಹ ಮಹಾಪೌರರಾದ ಶ್ರೀಮತಿ ಜ್ಯೋತಿ ಪಾಟೀಲ್ ಮೇಡಮ್ ಅವರೇ, ಮಾನ್ಯ ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಶಾಕೀರ್ ಸನದಿ ಸರ್ ಅವರೇ, ಹಾಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂಥ ಮಂಜುನಾಥ್ ಭೋವಿ ಅವರೇ, ಮಹಾನಗರ ಪಾಲಿಕೆ ಸದಸ್ಯರಾದಂಥ ತುಳಸಪ್ಪ ಪೂಜಾರವರೇ, ಹಾಗೆ ಸಮಾಜದ ಮುಖಂಡರಾದಂಥ ಬಸವರಾಜ್ ಹುತ್ತಳ್ಳಿ ಅವರೇ, ಕಾಶಪ್ಪ ಅವರೇ, ಗೋವಿಂದಪ್ಪನವರೇ, ಮಲ್ಲೇಶಪ್ಪ ಅವರೇ,
ಯಲ್ಲಪ್ಪನವರೇ, ಭೀಮಪ್ಪ ಹಾಗೂ ಮಂಜುನಾಥ್ ಅವರೇ, ಹಾಗೂ ಈ ಒಂದು ಸಮಾರಂಭಕ್ಕೆ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವಂಥ ಡಾಕ್ಟರ್ ರವಿ ಶೇಷ್ಗೀರವರು, ಸಹಾಯಕ ಪ್ರಾಧ್ಯಾಪಕರು ಯಲ್ಲಾಪುರದಿಂದ ಆಗಮಿಸಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರುವಂತಹ ಕುಮಾರ್ ಬೆಕ್ಕೇರಿಯವರೇ, ವೇದಿಕೆ ಮೇಲೆ ಆಸೀನರುವಂಥ ಗಣ್ಯಮಾನ್ಯರೇ, ಹಾಗೂ ಇಲ್ಲಿ ಆಗಮಿಸಿರುವಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಸಮಾಜದ ಬಾಂಧವರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಮುದ್ದು ಮಕ್ಕಳೇ, ಈಗಾಗಲೇ ನಾವು ಒಂದು ವರ್ಷದಲ್ಲಿ ಸುಮಾರು 35ರಿಂದ 38 ಸಭೆಗಳನ್ನು, ಜಯಂತಿಗಳನ್ನು ಈ ಒಂದು ಆವರಣದಲ್ಲಿ ನಾವು ಮಾಡ್ತೀವಿ. ಸೊ ಪ್ರತಿಯೊಂದು ಜಯಂತಿಯ ಹಿನ್ನೆಲೆಯನ್ನು ನಾವು ಅವಲೋಕನ ಮಾಡಿದಾಗ ಬಹುತೇಕ ಜಯಂತಿಗಳು ನಮಗೆ 12ನೇ ಶತಮಾನಕ್ಕೆ ಟ್ರೇಸ್ ಬ್ಯಾಕ್ ಆಗ್ತವೆ. ಅಂದರೆ ಹಿಂದುಳಿದ ಜನಾಂಗ, ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಅಲ್ಪಸಂಖ್ಯಾತರಲ್ಲಿ ಏನು ಜ್ಞಾನವಂತರು, ವಚನಕಾರರು ನಮ್ಮ ಬಸವಣ್ಣನವರ ಸಮಯದಲ್ಲಿ ಅಲ್ಲಮ ಪ್ರಭುವಿನ ನೇತೃತ್ವದಲ್ಲಿ ಅನುಭವ ಮಂಟಪದ ಸದಸ್ಯರಾಗಿ ಆ ಒಂದು ದಿವಸದಲ್ಲಿ ಇರುವಂತಹ ಸಾಮಾಜಿಕ ಜೀವನದ ಪ್ರತಿನಿಧಿಯಾಗಿ ಅವರ ಜೀವನದ ವಿಚಾರಧಾರೆಗಳನ್ನು ನಮಗೆ ತಿಳಿಯುವಂಥ, ಅತಿ ಸಾಮಾನ್ಯ ಮನುಷ್ಯನಿಗೂ ಸಹ ತಿಳಿಯುವಂಥ ಸಾರವನ್ನು ಕನ್ನಡದಲ್ಲಿ ವಚನ ರೂಪವಾಗಿ ನೀಡಿದಂಥ ಬಹುದೊಡ್ಡ ಕೊಡುಗೆ ನಮ್ಮ 12ನೇ ಶತಮಾನಕ್ಕೆ ಅಂತ ನಾನು ಬಹಳ ಅಭಿಮಾನದಿಂದ, ಸಂತೋಷದಿಂದ ಹೇಳ್ತೀನಿ. ಮೋಸ್ಟ್ಲಿ ನಾವು 12ನೇ ಶತಮಾನದಲ್ಲಿ ಈ ಒಂದು ರೆವಲ್ಯೂಷನ್ ಆಗಿರದೇ ಇದ್ದ ಪಕ್ಷದಲ್ಲಿ ಇವತ್ತು ನಾನು ನೀವು ಈ ಒಂದು ಸಭಾಂಗಣದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ವಿಚಾರ. ಯಾಕೆಂದರೆ ಬಸವಣ್ಣನವರ ಹಾಕಿಕೊಟ್ಟ ಹಾದಿಯಲ್ಲಿಯೇ ಮೊದಲೇ ಬುದ್ಧ ಬರ್ತಾರೆ, ಆಮೇಲೆ ಬಸವಣ್ಣ ಬರ್ತಾರೆ, ಆಮೇಲೆ ನಮಗೆ ಸಂವಿಧಾನ ಬರುತ್ತೆ. ಮೊದಲ ಸಂವಿಧಾನ ಏನು ಅಂದರೆ ಅನುಭವ ಮಂಟಪನೇ ನಮಗೆ ಸಂವಿಧಾನ ಆಗಿತ್ತು. ಇಟ್ ಈಸ್ ಸೆಡ್ ಪಾರ್ಲಿಮೆಂಟ್. 12ನೇ ಶತಮಾನದ ಪಾರ್ಲಿಮೆಂಟ್ ಯಾವುದಿತ್ತು, ಸಂಸತ್ತು ಯಾವುದಿತ್ತು ಅಂದರೆ ಅನುಭವ ಮಂಟಪ. ಅದು ನಮಗೆ ನಮ್ಮ ಜೀವನಕ್ಕೆ ಮೊದಲನೇದಾಗಿ ಸಮಕಾಲೀನ ನಡವಳಿಯನ್ನು ಮಾಡಿಕೊಡ್ಲಿಕ್ಕೆ ಬುನಾದಿಯನ್ನು ಹಾಕಿಕೊಡ್ತು. ಆ ನಂತರ ಬಂದಂಥ ಬಸವಣ್ಣನವರಿಂದ ಹಿಡಿದು ಅಂಬೇಡ್ಕರ್ ಅವರು ನಮಗೆ ಕಾನ್ಸ್ಟಿಟ್ಯೂಷನ್ನ ಸಂವಿಧಾನವನ್ನು ಕೊಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ, ನಮ್ಮ ರಂಜಾನ್ ದರ್ಗಾದವ್ರ ಪುಸ್ತಕ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ, ವಿಶ್ವಗುರು ಬಸವಣ್ಣನವರ ಅಲ್ಲಮ ಪ್ರಭುವಿನ ನೇತೃತ್ವದಲ್ಲಿರುವಂಥ ಅನುಭವ ಮಂಟಪದಲ್ಲಿ ಮೇಡಮ್ ಆಗಲೇ ಹೇಳಿದರು, ಸಿದ್ದರಾಮೇಶ್ವರ ಬಾಲ್ಯ ಹೆಂಗಿತ್ತು, ಮಲ್ಲಿಕಾರ್ಜುನವರನ್ನು ಹುಡುಕಿದರು, ಮಲ್ಲಿಕಾರ್ಜುನನ ಜೊತೆಗೆ ಸೇರಿದ ಬಗ್ಗೆ. ಅವತ್ತಿನ ದಿವಸ ಹೇಗಿತ್ತು ಅಂತಂದರೆ 12ನೇ ಶತಮಾನದಲ್ಲಿ ಸಂಸ್ಕೃತ ಪ್ರಧಾನವಾದ ಭಾಷೆ. ಸಂಸ್ಕೃತ ಯಾರೂ ಕೇಳ್ತಿರಲಿಲ್ಲ, ಮಾತಾಡಲಿಕ್ಕಿರಲಿಲ್ಲ. ಯಾರೋ ಸಂಸ್ಕೃತ ಭಾಷೆಯನ್ನು ಇನ್ನಿತರ ಕೇಳಿದರೆ, ಕತೆಗಳಲ್ಲಿ ಕೇಳ್ತೀವಿ, ಕಿವಿಯಲ್ಲಿ ಸೀಸವನ್ನು ಹಾಕ್ತಾಯಿದ್ರಂತೆ. ಅದು ಹೈದರಾಲಿ ಟಿಪ್ಪುವಿನ ವಿಚಾರದಲ್ಲೂ ಸಹ ನಾವು ಕೇಳ್ತೀವಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಜಾತಿಯವರನ್ನೂ ಸಹ ಒಂದು ಮೇಲ್ಪಂಕ್ತಿಯಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ಈ ಎಲ್ಲ ಮಹಾನಾಯಕರು ಸಾಕಷ್ಟು ದುಡಿದರು. ನೂಲಿಯೇ ಚಂದಯ್ಯನ ನೂಲನ್ನು ಹಗ್ಗ ಮಾಡ್ತಾ ಮಾಡ್ತಾ ತನ್ನ ಜೀವನದಲ್ಲಿ ಬಂದಂಥ ವಿಚಾರಗಳನ್ನು ವಚನಗಳ ಮೂಲಕ ತಿಳಿಸ್ತಾರೆ. ಅದರಂತೆ ಈ ನಮ್ಮ ಸಿದ್ದರಾಮೇಶ್ವರರು ಇದೇ ಮಹಾರಾಷ್ಟ್ರದಲ್ಲಿ ಸೊನ್ನಲಿಗೆಯಲ್ಲಿ ಅವರ ಜನ್ಮಸ್ಥಳ. ತಂದೆ ತಾಯಿ ಮುದ್ದಣ್ಣ ಮತ್ತು ಸುಗ್ಲಾದೇವಿ. ಅವರು ಕಾಯಕವ ಯೋಗಿ ಹೌದು, ಶಿವಯೋಗಿನೂ ಹೌದು. ಅವರ ಅಂಕಿತ ನಾಮ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ತಮ್ಮ ಜೀವನದ ಘಟನೆಗಳನ್ನು ವಚನಗಳ ಮೂಲಕ ಸರ್ವರಿಗೂ ನೀಡಿದಂಥ ಮಹಾನ್ ವ್ಯಕ್ತಿಯ ಈ ದಿನಾಚರಣೆ ಆಚರಿಸುವಲ್ಲಿ ತಾವೆಲ್ಲ ಇದ್ದೀರಿ. ನಾನು ಒಂದೇ ಈ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರಿಗೆ ಒಂದೇ ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನಂದರೆ, ದಯವಿಟ್ಟು ಮಕ್ಕಳನ್ನು ಒಳ್ಳೆಯ ಎಜುಕೇಷನನ್ನು ಕೊಡಿ. ಶೈಕ್ಷಣಿಕವಾಗಿ ಮುಂದೆ ಬಂದರೆ ಮಾತ್ರ ನಾವು ನಮ್ಮ ಜನಾಂಗ ಮುಂದೆ ಹೋಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲ ಪಾಲಕರಲ್ಲಿ ಮಕ್ಕಳಿಗೆ ಒಳ್ಳೆಯ ಒಂದು ನೈತಿಕತೆಯನ್ನು ನೀಡೋಣ, ಸಿದ್ದರಾಮೇಶ್ವರ ಒಂದು ಸಂದೇಶವನ್ನು ನೀಡೋಣ ಅಂತ ಹೇಳ್ತಾ
ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ಹಾಗೂ ಇಲ್ಲೊಂದು ಭಾಗಿಯಾಗಲಿಕ್ಕೆ ಅವಕಾಶ ನೀಡಿದಂಥ ಸಂಘಟಕರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಒಂದು ಫಸ್ಟ್ ಸಿಟಿಜನ್ ಆಫ್ ಸಿಟಿ ಮಾತಾಡಿದ ಮೇಲೆ ಮತ್ತು ಆಫೀಸರ್ಸ್ ಮಾತಾಡಿದ ಮೇಲೆ ನಾ ಏನು ಮಾತಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿದ್ದೆ ಸರ್. ಸುಮ್ಮನೆ ಕೇಳಿ ಹೋಗುನು, ಭಾಳ ದಿನ ಆಗಿತ್ತು, ಭಾಳ ಸಮಯ ಕೊಡ್ಬೇಕಂಥೇಳಿ ಮಂಜುನಾಥ್ ಬೋವಿ ಅವ್ರು ಇದಕ್ಕೆ ಬಂದಿದೆ ಸರ್. ನಾನು ಬೆಂಗಳೂರಿಗೆ ಹೋಗ್ಬೇಕಿತ್ತು ಇವತ್ತು. ಮಂಜುನಾಥ್ ಬೋವಿ ಅಂದರೆ ಇಲ್ಲ ಸರ್, ನಮ್ಮ ಪ್ರೋಗ್ರಾಮ್ ಬಿಟ್ಟು ಹೆಂಗೆ ಹೋಗ್ತೀರಿ ನೀವು, ನಮ್ಮ ಅಧ್ಯಕ್ಷರು ಅಂಥೇಳಿ ನಮ್ಮ ಮೆಂಬರ್ ಹೇಳಿದ್ದಕ್ಕೆ ಇಲ್ಲಿ ಬಂದೀನಿ. ಧನ್ಯವಾದಗಳು. ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಂಥ ಈ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಗೆ ಆಗಮಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಹಾಪೌರರಾದಂಥ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರೇ, ಜಿಲ್ಲಾ ಆಡಳಿತ ಹಿಡಿತವನ್ನು ಇಟ್ಕೊಂಡು ನಮ್ಮನ್ನೆಲ್ಲ ಸರಿ ದಾರಿಗೆ ತೊಳ್ಕೊಂಡು, ಕೋಲ್ ಒಂದೇ ಇಲ್ಲ ಅವ್ರ ಕಡೆ, ಕೋಲ್ ಇತ್ತು ಅದು ಹಿಡ್ಕೊಂಡು ಟೀಚರ್ ಥರ ನಮ್ಮನ್ನು ಗೈಡ್ ಮಾಡುವಂಥ ಗೀತಾ ಮೇಡಮ್ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಕುಮಾರ್ ಬೆಕ್ಕೇರಿ ಅವರೇ, ಈ ಸಭೆಗೆ ಸಮಾಜದ ಎಲ್ಲ ಗಣ್ಯರು, ಚಿಂತಕರು ಹಾಗೂ ಅಭಿಮಾನಿಗಳು ಬಂದಂಥ ಎಲ್ಲ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಸಮಾಜದ ಮುಖಂಡರೇ ಹಾಗೂ ನಮ್ಮನ್ನು ಶಿವಯೋಗಿ ಸಿದ್ದರಾಮೇಶ್ವರರ ಬಗ್ಗೆ ಸರಿಯಾದ ಲೈಟಿನ್ ಮಾಡಲಿಕ್ಕೆ ಬಂದಂಥ ಡಾಕ್ಟರ್ ರವಿ ಶೇಷಗಿರಿ ಅವರೇ ಸೇರಿದಂಥ ಎಲ್ಲ ಅಭಿಮಾನಿ ಬಂಧುಗಳೇ, ಭಾಳ ಏನು ಮಾತಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಇಬ್ಬರು ಮೇಡಮ್ ಭಾಳ ವಿಸ್ತಾರವಾಗಿ ಮಾತಾಡಿ ಹೇಳಿಬಿಟ್ರೆ ವಚನ ಸಾಹಿತ್ಯ ಬಗ್ಗೆ, ಶಿವಯೋಗಿ ಅವರ ಸಿದ್ದರಾಮೇಶ್ವರ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ನಾವು ಹೆಂಗಿರಬೇಕು, ಯಾವ ರೀತಿ ನಡ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಇಬ್ಬರು ಮೇಡಮ್ಸ್ ನಮಗೆ ಭಾಳ ಒಳ್ಳೆ ರೀತಿಯಿಂದ ಹೇಳ್ಯಾರ. ಹಾಗಾಗಿ ನಾನು ಭಾಳ ಹೊತ್ತು ತೊಗೊಳಕ್ಕೆ ಹಂಗಿಲ್ಲ. ಬಟ್ ಆದರೂ ಕೆಲವೊಂದು ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವು ಸಮಾಜದ ಮುಖಂಡರಾಗಿರೋದ್ರಿಂದ ನಮ್ಮ ಕರ್ತವ್ಯಗಳೇನು, ನಾವು ಯಾವ ರೀತಿ ಸಮಾಜ ಕಟ್ಟಲಿಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅನ್ನೋದ ಮೂಲ ಉದ್ದೇಶ ಈ ಕಾರ್ಯಕ್ರಮದ ಆಗಿರಬೇಕು ಅಂಥೇಳಿ ನಾನು ಬಲವಾಗಿ ನಂಬಿದ್ದೇನೆ. ಸಿದ್ದರಾಮೇಶ್ವರ ಬಗ್ಗೆ ಭಾಳ ಹೇಳಂಗಿಲ್ಲ, ಯಾಕಂದ್ರೆ ನೀವೆಲ್ಲ ತಿಳ್ಕೊಂಡು ಬಂದಿರಿ ಅಂತ ನಾನು ನಂಬ್ಕೋತೇನೆ. ಯಾಕಂದ್ರೆ ಅದು ರೂಟೀನ್ ಥೆರಾಟಿಕಲ್ ಮಾತಾಡೋದ್ರಾಗ ಏನಿಲ್ಲ. ಬಟ್ ನಾವು ವಿ ಹ್ಯಾವ್ ಟು ಜಡ್ಜ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಒಂದು ತಕ್ಕಡೆಯಲ್ಲಿ ಇಟ್ಕೊಂಡು ಅಳತೆ ಮಾಡಬೇಕು. ನಾವು ಸಿದ್ದರಾಮೇಶ್ವರ ಅವ್ರನ್ನ ರೋಲ್ ಮಾಡೆಲಾಗಿ ಇಟ್ಕೊಂಡಿವಂದ್ರೆ ಅವರು ಏನು ದಾರಿದೀಪ ಹಾಕಿದ್ರಲ್ಲ ನಮ್ಗೆ, ನಾವು ಅದರ ಬಗ್ಗೆ ನಡೀತಾ ಇದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಭಾಳ ಕಷ್ಟಪಟ್ಟು, ಅಂದರೆ ಈ ಬೋವಿ ಸಮಾಜ, ಒಡ್ರ ಸಮಾಜ ಭಾಳ ಕಷ್ಟಪಟ್ಟು ಜೀವನ ನಡೆಸ್ಕೊಂಡು ಇಲ್ಲಿ ಮಟ್ಟ ಬಂದಾರ. ಸೊ ಎಲ್ಲೋ ಒಂದು ಕಡೆ ನಾವು ಸಿದ್ದರಾಮೇಶ್ವರ ಶಿವಯೋಗಿ ಅವ್ರನ್ನ ಫಾಲೋ ಮಾಡ್ತೀವಿ ಅಂದಾಗ ಅವರು ಏನು ಕೆಲವೊಂದು ವಚನದ ರೂಪದಲ್ಲಿ ನಮಗೆ ದಾರಿ ತೋರಿಸಿದಾರಲ್ಲ, ನಾವು ಅದನ್ನು ಫಾಲೋ ಮಾಡ್ತಾವೆಯೋ ಇಲ್ಲವೋ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ನಾನು ಬರೀ ಒಬ್ಬ ಚಲೋ ರೋಲ್ ಮಾಡೆಲನ್ನು ಇಟ್ಕೊಂಡು ಫಾಲೋ ಮಾಡ್ತೀನಿ, ಬಟ್ ನಾನು ಮಾಡುವ ಕೆಲಸ ಬೇರೆ, ಅವ್ರು ಪ್ರೀಚ್ ಮಾಡಿ ಹೋಗಿರೋ ವ್ಯವಸ್ಥೆ ಬೇರೆ, ಅವ್ರೇನು ಪ್ರೀಚ್ ಮಾಡ್ಯಾರ ಅವ್ರಿಗೆ ಬಿಟ್ಟಿದ್ದು, ನಾನೇನು ಪ್ರಾಕ್ಟೀಸ್ ಮಾಡ್ತೀನಿ ನನಗೆ ಬಿಟ್ಟದು ಅಂದ್ರೆ ನಾವೆಲ್ಲೋ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಲಾಯಕ್ ಅಲ್ಲ ಅಂಥೇಳಿ ನಾನು ಅಂದ್ಕೊಂತೀನಿ. ಬಂಧುಗಳೇ, ಭಾಳ ಕ್ಲಿಯರ್ ಮೆಸೇಜ್ ಐತೆ. 12ನೇ ಶತಮಾನದಲ್ಲಿ ಬಸವಣ್ಣವರು ರಿಫಾರ್ಮ್ ಶುರು ಮಾಡಿದಾಗ ಅಲ್ಲಿ ಅನುಭವ ಮಂಟಪದಲ್ಲಿ ಭಾಳಷ್ಟು ಜನ ಇದ್ದರು. ಸೊ ಕೆಲವೊಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್ ಥರನೂ ಇದ್ದರು. ಈಗ ಹೆಂಗೆ ನಮ್ಗೆ ಇವತ್ತು ಪಾರ್ಲಿಮೆಂಟ್ ಇದೆ, ಅಸೆಂಬ್ಲಿ ಇದೆ, ಸಿದ್ದರಾಮಯ್ಯ ಅವ್ರ ಸರ್ಕಾರದಾಗ ಒಂದು 30 ಮಂದಿ ಮಿನಿಸ್ಟರ್ ಇರ್ತಾರೆ, ಆ ಥರ ಅಲ್ಲಿ ಅನುಭವ ಮಂಟಪದಲ್ಲಿಯೂ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದರು. ಸೊ ಇವ್ರಿಗೆ ಎಲ್ಲೋ ಒಂದರ PW ಮಿನಿಸ್ಟರ್ ಅಂಥೇಳಿನೂ ನಾವು ಹೇಳ್ಬೋದು. ಯಾಕಂದರೆ ಹೀ ಈಸ್ ಒನ್ ಇನ್ ಟು ದಿ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್. ಅವರು ಕಾಯಕವೇ ಕೈಲಾಸ ಅಂಥೇಳಿ ಏನು ಟೈಟಲ್ ಕೊಟ್ಟರು, ಇವತ್ತು ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಅವ್ರು ತಮ್ಮ ಕಾಯಕದಲ್ಲಿ ಎಂದೂ ಹಿಂದುಳಿಲಿಲ್ಲ. ಬಟ್ ನಾವು ನಮ್ಮ ಕಾಯಕ ಅಂದರೆ ಇವತ್ತಿನ ಮಾಡರ್ನೈಜೇಷನ್ ಆಫ್ ಪಾಲಿಟಿಕ್ಸ್ನಲ್ಲಿ ಈ 12ನೇ ಶತಮಾನದಿಂದ 15-16ನೇ ಶತಮಾನವರೆಗೂ ಏನು ಹಿಂದೂಸ್ತಾನದ ಹೆಸರಿತ್ತು, ಏನು ದೇಶದ ಹೆಸರಿತ್ತು, ಈಗ 17ರಿಂದ 21ನೇ ಶತಮಾನಕ್ಕೆ ಎಷ್ಟು ಬದಲಾವಣೆಗಳಾಗ್ಯಾವ ಅಂತ ನೋಡಿದ್ರೆ ನಾವು ಟಾಪ್ ಇನ್ ದ ವರ್ಲ್ಡ್ ಇದ್ವಿ. ಈಗ ನಾವು ಎಲ್ಲಿಗೆ ಬಂದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟ ಸಂವಿಧಾನವನ್ನು ನಾವು ಫಾಲೋ ಮಾಡ್ತಾ ಇಲ್ಲೋ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮಾತಾಡಲಿಕ್ಕೆ ನಾವು ಏನು ಬೇಕಾದರೂ ಮಾತಾಡ್ಬೋದು, ಆದರೆ ನಮ್ಮ ಕಾಂಟ್ರಿಬ್ಯೂಷನ್ ಈ ದೇಶ ಬೆಳೆಸಲಿಕ್ಕೆ ಏನಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಎಲ್ಲ ನಮ್ಗೆ ಸರ್ಕಾರನ ಮಾಡಿಕೊಡ್ಬೇಕು, ಸರ್ಕಾರ ಮಾಡಿಕೊಟ್ರೆ ಮುಂದೆ ಬರ್ತೀವಿ. ಸರ್ಕಾರ ನಮ್ಗೆ ನೆಗ್ಲಿಜೆನ್ಸ್ ಮಾಡ್ತಾಯಿದೆ, ಕಾಂಗ್ರೆಸ್ನವರು ಏನು ಮಾಡ್ತಾಯಿಲ್ಲ, BJP ಅವರು ಏನು ಮಾಡ್ತಾಯಿಲ್ಲ ಅಂಥೇಳಿ ನಾವು ಜಗಳ ಮಾಡೋದಕ್ಕಿಂತನೂ
ನಾವು ಏನು ನಮ್ಮ ಸಮುದಾಯಕ್ಕೆ ಮಾಡಾಕತ್ತೀವಿ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ನಾವು ಮತ್ತು ಮೇಯರ್ ಮೇಡಮ್ ಹಚ್ಚಿದಾಗ ಹತ್ತಲಿಲ್ಲ ದೀಪ ಅದು ಮೇಡಮ್ ಫಸ್ಟ್. ಅವಾಗ ಅಂದೆ ನಾನು, ನೋಡಿರಿ ಮೇಡಮ್, ಕಾಂಗ್ರೆಸ್ ಮತ್ತು BJP ಹಚ್ಚಿದ್ರೆ ಬೆಂಕಿ ಹತ್ತಂಗಿಲ್ಲ ಅಂತ ಹೇಳಿದೆ. ಬಟ್ ಆದರೂ ಅವ್ರಂದ್ರೆ ಇಲ್ಲ, ಅಣ್ತಮ್ಮ ಹಚ್ಚಿದ್ರೆ ಬೆಂಕಿ ಹತ್ತಿದೆ, ಹತ್ತು ತಗೊಂಡು ಮತ್ತು ಇನ್ನೊಮ್ಮೆ ಹಚ್ಚಿದ್ದೆ ನಾವು. ಅದಕ್ಕೆ ನಾವು ಬೆಂಕಿ ಹಚ್ಚುವ ಕೆಲಸ ಮಾಡೋಕ್ಕಿಂತನೂ ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ರಾಷ್ಟ್ರ ನಿರ್ಮಾಣದ ಹತ್ತಿರ ನಾವು ಹೋಗಬೇಕಾಗ. ಯಾಕಂದ್ರೆ ಈಗ ನಾನು ಭಾಳ ಸಲ ಹೇಳ್ತಾ ಇದ್ದೇನೆ, ಪದೇ ಪದೇ ನನ್ನ ಸ್ಪೀಚ್ನಲ್ಲಿ ನಾನು ರಿಪೀಟ್ ಮಾಡ್ತೀನಿ, ಈ ಭಾರತ ಖಂಡ ಏನಿದೆಯಲ್ಲ, ಭಾರತ ದೇಶ, ಹಿಂದೂಸ್ತಾನ ಏನಂತೀವಿ, ಇಂಡಿಯಾ ಏನಂತೀವಿ ಸರ್, ಇಂಥ ದೇಶ, ಇಂಥ ಜನ ಜಗತ್ತಿನಾಗ ಎಲ್ಲೂ ಇಲ್ಲ ರೀ. ಜಗತ್ತಿನಾಗಿದ್ದಂಥ ಎಲ್ಲ ಧರ್ಮದ ಪ್ರಾಕ್ಟೀಸ್ ಮತ್ತು ಪ್ರೀಚಿಂಗ್ಸ್ ಈ ನೆಲದಲ್ಲಿ ಆಗ್ತಾಯಿದೆ. ನೀವು ಸೌದಿಗೆ ಹೋದರೆ ಬರೀ ಇಸ್ಲಾಂ ಮಾಡ್ಬೋದು, ರೋಮ್ಗೆ ಹೋದರೆ ಬರೀ ಕ್ರಿಶ್ಚಿಯಾನಿಟಿ ಬರ್ಬೋದು, ನೀವು ಇನ್ನೊಂದು ಕಡೆ ಹೋದರೆ ಜುಡಿಸಮ್ ಬರ್ಬೋದು, ಜಪಾನ್ ಹತ್ರ ಹೋದರೆ ಬುದ್ಧಿಸಮ್ ಬರ್ಬೋದು. ಬಟ್ ಹಿಂದೂಸ್ತಾನ್ ಅಂತ ಬಂದಾಗ, ಭಾರತ ಅಂತ ಬಂದಾಗ, ಇಲ್ಲಿ ಎಲ್ಲ ಧರ್ಮದ ಪ್ರಚಾರಕರು ಸಿಗ್ತಾರ, ಪ್ರೀಚ್ ಮಾಡೋರು ಸಿಗ್ತಾರ, ಅವ್ರ ಮಂದಿರ ಸಿಗ್ತಾವೆ, ಮಸ್ಜಿದ್ ಸಿಗ್ತಾವೆ, ಗುಡಿಗಳು ಸಿಗ್ತಾವೆ, ಇನ್ನೂ ಅವ್ರ ಮಠಗಳು ಸಿಗ್ತಾವೆ. ಇಂಥ ಒಂದು ಯಾವ್ದಾರ ನೆಲ ಜಗತ್ತಿನಾಗ ನಿಮ್ಗೆ ಎಲ್ಲೂ ನೋಡಲಿಕ್ಕೂ ಮತ್ತು ಕೇಳಲಿಕ್ಕೂ ಸಿಗಲಿಕ್ಕಿಲ್ಲ. ಇವತ್ತು ಭಾಳಷ್ಟು ಮಂದಿ ಪ್ರಾಕ್ಟೀಸ್ ಮಾಡ್ತಾ ಇರಬಹುದು, ಬಟ್ ಇಲ್ಲಿ ನೇಚರ್ ಇದೆ, ನ್ಯಾಚುರಲಿ ಇದೆ. ಇಲ್ಲಿ ಈ ದೇಶದಲ್ಲಿ ಎಲ್ಲ ಧರ್ಮದವರು ನ್ಯಾಚುರಲಿ ಬೆಳ್ಕೊಂಡು ಬಂದಿದ್ದಾರೆ. ಬಟ್ ನಾವು ಒಬ್ರಿಗೊಬ್ಬರು ಸಹಾಯನ ಮಾಡಲಿಲ್ಲ, ಅವ್ರ ಜೊತೆ ಕೂಡಲಿಲ್ಲ, ಅವ್ರ ಜೊತೆ ಮಾತಾಡಲಿಲ್ಲ ಅಂದ್ರೆ ನಾವು ಈ ದೇಶಕ್ಕೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನಾವು ಹುಟ್ಟಿದಂಥ ಧರ್ಮಕ್ಕೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನಮ್ಮ ಧರ್ಮ ಬರೀ ಲಿಂಗಾಯತ ಧರ್ಮ ಫಾಲೋ ಮಾಡಬೇಕು, ಬ್ರಾಹ್ಮಣಿಸಮ್ ಮಾಡಬೇಕು, ಇಸ್ಲಾಂ ಮಾಡಬೇಕು ಅಲ್ಲ. ಹಿಂದೂಸ್ತಾನದ ಧರ್ಮ ಒಬ್ರಿಗೊಬ್ಬರು ಸಹಾಯ ಮಾಡಬೇಕು, ಅದು ನಮ್ಮ ಧರ್ಮ ಇದೆ. ನಾವು ನಮ್ಮನ್ನು ಸಹಾಯ ಮಾಡದೆ ಹೋದ್ರೆ, ಅಂದರೆ ಮನುಷ್ಯತ್ವ, ಮಾನವ ಹುಟ್ಟ್ಯಾನ ಅಂದಮೇಲೆ ಇನ್ನೊಬ್ಬನ ಸಹಾಯ ಮಾಡಲಿಕ್ಕೆ ಹುಟ್ಟಿದ ನಾವು ಅದನ್ನು ಬಿಟ್ಕೊಂಡು ಬರೀ ನಮ್ಮ ಧರ್ಮದವರು ಶ್ರೇಷ್ಠ, ಇನ್ನೊಬ್ಬರು ಶ್ರೇಷ್ಠ ಅಲ್ಲ ಅಂದರೆ ಎಲ್ಲೋ ಒಂದು ಕಡೆ ತಪ್ಪಾಗ್ತದೆ. ನಾವು ಭಾರತೀಯರು ಅದೀವಿ, ನಮ್ಮದೇ ಒಂದು ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ನಮಗೆ ನಮ್ಮದೇ ಆದಂಥ ಒಂದು ಸಿದ್ಧಾಂತಗಳಿವೆ. ಧರ್ಮ ಪ್ರೀಚಿಂಗ್ ಬೇರೆ ಇರ್ಬೋದು, ಬಟ್ ಕಾನ್ಸ್ಟಿಟ್ಯೂಷನಲ್ ಪ್ರಾಕ್ಟೀಸ್ ಏನಿದೆಯಲ್ಲ ಅದು ಬಹಳ ಮಹತ್ವದಾಗಿರ್ತದೆ. ಹಾಗಾಗಿ ನಾವು ಎಲ್ಲರೂ ಈ ರಾಷ್ಟ್ರದ ಸಂವಿಧಾನವನ್ನು ಕಾಪಾಡಬೇಕು, ಈ ರಾಷ್ಟ್ರದ ಮರ್ಯಾದೆಯನ್ನು ನಾವು ಕಾಪಾಡಬೇಕು. ಈ ರಾಷ್ಟ್ರ ಇನ್ನೂ ಉನ್ನತಕ್ಕೆ ಒಯ್ಯಲಿಕ್ಕೆ ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡ್ಕೋಬೇಕಂತೇಳಿ ನಂಬಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ ಜಿಲ್ಲೆಯ ವತಿಯಿಂದ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಯ ವೇದಿಕೆಯ ಮೇಲೆ ಆಸೀನರಾಗಿರುವ ಮಾನ್ಯ ಮಹಾಪೌರರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಶ್ರೀಮತಿ ಜ್ಯೋತಿ ಪಾಟೀಲ್ ಮೇಡಮ್ ಅವರೇ, ಮಾನ್ಯ ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಶ್ರೀ ಶಾಕೀರ್ ಸನದಿ ಸರ್ ಅವರೇ, ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದ ಗೀತಾ ಮೇಡಮ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಸಮಾಜದ ಮುಖಂಡರಾದ ಬಸವರಾಜ್ ಮುತ್ತಳ್ಳಿಯವರೇ, ಗೋವಿಂದಪ್ಪ ಬಡ್ಡಿವಡ್ಡರವರೇ, ಯಲ್ಲಪ್ಪ ಅವರೇ, ಭೀಮಪ್ಪ ಅವರೇ, ಮಂಜುನಾಥ್ ಅವರೇ, ಹಾಗೆಯೇ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಮಾನ್ಯ ಸದಸ್ಯರು ಶ್ರೀ ಮಂಜುನಾಥ್ ಎಲ್ ಭೋಬಿ ಅವರೇ, ಸಹೋದರರು, ಹಿರಿಯರು ಶ್ರೀ ತುಳಸಪ್ಪ ಪೂಜಾರ್ ಸರ್ ಅವರೇ, ಹಾಗೆಯೇ ನನ್ನೆಲ್ಲ ಹಿರಿಯರೇ, ಸಮಾಜದ ಬಾಂಧವರೇ, ಸಹೋದರರೇ, ಮುದ್ದು ಮಕ್ಕಳೇ, ತಾಯಂದಿರೇ, ಪತ್ರಿಕಾ ಮಾಧ್ಯಮದವರೇ, ನಿಮಗೆಲ್ಲರಿಗೂ ನಿಮ್ಮ ರವಿ ಶೇಷಗಿರಿ ಮಾಡುವ ನಲ್ಮೆಯ ನಮಸ್ಕಾರಗಳು, ಶರಣು ಶರಣಾರ್ಥಿಗಳು. ಜಗತ್ತಿಗೆ 12ನೇ ಶತಮಾನ ಜಾತ್ಯತೀತ ಸಂಸತ್ತನ್ನು ನೀಡಿರತಕ್ಕಂತಹ ಬಹುದೊಡ್ಡ ವಿಶೇಷವಾಗಿರ್ತಕ್ಕಂತಹ ಕಾಲಘಟ್ಟ. ಅಣ್ಣ ಬಸವಣ್ಣ ಒಂದು ಮಾತನ್ನು ಹೇಳ್ತಾನೆ, ಬದುಕಿನ ಶ್ರೇಷ್ಠತೆಯ ಅಂತಿಮ ದರ್ಶನತೆ ಕಾಣುವುದು ಶ್ರಮದಿಂದ ಬದುಕನ್ನು ಸುಂದರಗೊಳಿಸಿಕೊಂಡಾಗ ಮಾತ್ರ ಸಾಧ್ಯ ಅಂತ ಹೇಳಿ. ಅಂತಹ ಶ್ರಮಿಕ ವರ್ಗದಿಂದ ಬಂದಿರತಕ್ಕಂತಹ ಅನೇಕ ಸಮುದಾಯಗಳು ಇವತ್ತು ನಮ್ಮ ಕನ್ನಡ ನಾಡಿನ ನೆಲದಲ್ಲಿವೆ. ಆ ರೀತಿಯ ಶ್ರಮಿಕ ಜನಕ್ಕೆ ಅವರ ಬದುಕಿನ ಉನ್ನತಿಗಾಗಿ, ಅವರ ಸುಧಾರಣೆಗಾಗಿ, ಅವರ ಉನ್ನತಿಗಾಗಿ ಶ್ರಮಿಸುವಂತಹ ಒಂದು ಆಡಳಿತ ವರ್ಗ, ಒಂದು ಸರ್ಕಾರದ ವ್ಯವಸ್ಥೆಯಾಗಿ ಇವತ್ತು ವೇದಿಕೆಯ ಮುಂದೆ ನಮ್ಮೆಲ್ಲರೂ ಹಿರಿಯರು ಇವತ್ತು ಇಲ್ಲಿ ಆಸೀನರಾಗಿದ್ದಾರೆ. ಸ್ನೇಹಿತರೆ, ನಾವು 12ನೇ ಶತಮಾನದ ಕಾಲಘಟ್ಟ ಅಂತ ಹೇಳಿ ತಿಳಿದುಕೊಂಡಾಗ ಅದು ಜಗತ್ತಿನ ಇವತ್ತು ನಾವು ಯಾವ ಪಾರ್ಲಿಮೆಂಟ್ ಅಂತ ಕರಿತಾ ಇದ್ದೀವಿ, ಅಥವಾ ಇವತ್ತು ಯಾವ ಜಾತ್ಯತೀತ ಸಮಾಜವನ್ನು ಕಾಣುವಂತಹ ಆಶಯವನ್ನು ಇಟ್ಟುಕೊಂಡಿದ್ದೇವೆ, ಆ ಎಲ್ಲ ಆಶಯಗಳನ್ನು ಇಟ್ಟುಕೊಂಡಿರ್ತಕ್ಕಂತಹ ಮತ್ತು ಮನುಕುಲವನ್ನು ಸಮಾಜದ ಸಂದರ್ಭದ ಒಳಗಡೆ
ಆ ಮನುಷ್ಯನನ್ನು ಮಾನವೀಯತೆಯ ನೆಲೆಗಟ್ಟಿನ ಒಳಗಡೆ ನಾವೆಲ್ಲರೂ ಕೂಡ ಸಮಾನರಾಗಿ ಮನುಷ್ಯರಾಗಿ ಬಾಳುವಂತಹ ಸೌಜನ್ಯತೆಯನ್ನು ಹುಟ್ಟಿ ಹಾಕಿರುವಂತಹ ಯಾವುದಾದ್ರೂ ಒಂದು ಕಾಲಘಟ್ಟ ಇತ್ತು ಅಂತ ಹೇಳಿದರೆ ಅದು 12ನೇ ಶತಮಾನದ ಕಾಲಘಟ್ಟ ಅಂಥೇಳಿ. ಬಂಧುಗಳೇ, ಒಂದು ದೇಶ ಪ್ರಗತಿ ಆಗಬೇಕಾದ್ರೆ ಅಲ್ಲಿ 5 ಅಂಶಗಳನ್ನು ಮುಖ್ಯವಾಗಿ ಪರಿಗಣಿಸಬೇಕಾಗ್ತದೆ. ಒಂದು, ಆ ದೇಶದ ಎಲ್ಲ ಗ್ರಾಮೀಣ ನಗರ ಜೀವನದ ಎಲ್ಲ ಬಡ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಬೇಕು. ಎರಡನೇದು, ಆ ದೇಶದ ರೈತನು ಬೆಳೆದಿರತಕ್ಕಂತಹ ಬೆಳೆಗೆ ಅತ್ಯುತ್ತಮವಾದ ಮಾರುಕಟ್ಟೆ ಬೆಲೆಯನ್ನು ಕೊಡಬೇಕು. ಮೂರನೇದು, ಆ ದೇಶದ ಎಲ್ಲ ತಳ ಸಮುದಾಯದ ವರ್ಗಗಳು ಅಂತ ಏನಿದ್ದಾವೆ ಅವೆಲ್ಲರಿಗೂ ಮೂಲಭೂತವಾಗಿರತಕ್ಕಂತಹ ಸೌಲಭ್ಯಗಳನ್ನು ಒತ್ತಾಸೆಯಾಗಿ ನೀಡಬೇಕು. ನಾಲ್ಕನೇದ್ದು, ಆ ದೇಶದ ಎಲ್ಲ ಜನರಿಗೆ ಆರ್ಥಿಕ ಸೌಲಭ್ಯಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸಬೇಕು. ಐದನೇದ್ದು, ಆ ದೇಶದ ಜನರಿಗೆ ಆ ದೇಶದ ಬಗ್ಗೆ ಅರಿವನ್ನು ತುಂಬಬೇಕು. ಈ 5 ಮಾಡದೆ ಹೋದರೆ ಆ ದೇಶ ಪ್ರಗತಿಯ ದಾಪುಗಾಲು ಹಾಕುವುದರಲ್ಲಿ ಹಿಂದೇಟು ಹಾಕುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಈ ಅನ್ನ, ಅರಿವು, ಅಕ್ಷರ, ಅಭಿಮಾನ ಇವುಗಳನ್ನು ನಾವು ನೀಡಬೇಕು. ಯಾರಿಗೆ ದೇಶದ ಬಗ್ಗೆ ಅರಿವಿಲ್ವೋ ಅವನಿಗೆ ಅನ್ನದ ಬಗ್ಗೆ ಅರಿವಿರೋದಿಲ್ಲ. ಯಾರಿಗೆ ಅನ್ನದ ಬಗ್ಗೆ ಅಭಿಮಾನ ಇಲ್ಲವೋ ಅವನಿಗೆ ಅಕ್ಷರದ ಬಗ್ಗೆ ಅರಿವಿರೋದಿಲ್ಲ. ಯಾರಿಗೆ ಅಕ್ಷರದ ಬಗ್ಗೆ ಅರಿವಿರುವುದಿಲ್ಲವೋ ಅವನಿಗೆ ತನ್ನ ಬಗ್ಗೆ ಅಭಿಮಾನ ಇರೋದಿಲ್ಲ. ಯಾರಿಗೆ ತನ್ನ ಬಗ್ಗೆ ಅಭಿಮಾನ ಇರುವುದಿಲ್ಲವೋ ಅವನಿಗೆ ತನ್ನ ಕುಟುಂಬ, ತನ್ನ ಸಮುದಾಯ, ತನ್ನ ಸಮಾಜ, ತಾನು ಹುಟ್ಟಿ ಬೆಳೆದಿರ್ತಕ್ಕಂತಹ ಪರಿಸರದ ಹಿನ್ನೆಲೆ ಒಳಗಡೆ ಆ ಅಭಿಮಾನದ ಕೊರತೆಯನ್ನು ನಾವು ಕಾಣ್ತೀವಿ ಅಂತ. ಹಾಗಾಗಿ 1883 ಸಂದರ್ಭಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಈ ಅಭಿಮಾನದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಜಪಾನನ್ನು ಉಲ್ಲೇಖ ಮಾತಾಡ್ತಾರೆ. ಜಪಾನ್ ದೇಶದ ಮಕ್ಕಳಿಗೆ 5 ಸಿದ್ಧಾಂತಗಳನ್ನು ಕಲಿಸಿಕೊಡಲಾಗುತ್ತೆ ಅಂತ ಹೇಳಿ. ಮೊದಲನೇದ್ದು, ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ. ಎರಡನೇದ್ದು, ನಾನು ನನ್ನ ದೇಶವನ್ನು ಪ್ರೀತಿಸುವುದರ ಜೊತೆಗೆ ಇತರೆ ದೇಶಗಳನ್ನು ಪ್ರೀತಿಸುತ್ತೇನೆ. ಮೂರನೇದ್ದು, ನಾನು ಕೆಲಸ ಮಾಡುವ ಸರ್ಕಾರಿ ಖಾಸಗಿ ವ್ಯವಸ್ಥೆಯ ಎಲ್ಲ ಸ್ಥಳಗಳನ್ನು ಗೌರವಿಸುತ್ತೇನೆ. ನಾಲ್ಕನೇದ್ದು, ನಾನು ನನ್ನ ಮನೆಯ ಬೀದಿಗಾಗಿ ಇದ್ದೇನೆ. ಐದನೇದ್ದು, ನಾನು ಉಳಿದರೆ ನನಗಾಗಿ ನಾನಿದ್ದೇನೆ ಅಂತೇಳಿ. ಅಂದರೆ ಏಕಕಾಲಕ್ಕೆ ನಾವು ದೇಶಕ್ಕೆ ಹೋಗ್ತಾ ಇದ್ದೇವೆ, ದೇಶದ ಮೂಲಕವಾಗಿ ನಾವು ಕಟ್ಟಕಡೆಯ ವ್ಯಕ್ತಿಗೆ ಬರ್ತಾ ಇದ್ದೇವೆ, ಕಟ್ಟಕಡೆಯ ವ್ಯಕ್ತಿ ಅಭಿಮಾನವನ್ನು ಹೊಂದಿಕೊಂಡು ದೇಶದ ಮೂಲಕ ಬರ್ತಾ ಇದ್ದಾನೆ ಅಂತೇಳಿ. ಹಾಗಾಗಿ ಈ ದೇಶ, ಅಭಿಮಾನ, ಅಕ್ಷರ, ಅರಿವು ಮತ್ತು ಅನ್ನದ ಕುರಿತಾಗಿರತಕ್ಕಂತಹ ಆಲೋಚನೆಗಳನ್ನು ಇಟ್ಟುಕೊಂಡ ಸಂದರ್ಭದಲ್ಲಿ ನಾವು ನಮ್ಮ ಬದುಕನ್ನು ಕಣ್ತೆರೆದು ನೋಡಬೇಕಾಗುತ್ತೆ ಅಂಥೇಳಿ. ಯಾಕೆ ಈ ಸಂದರ್ಭದ ಈ ಮಾತುಗಳನ್ನು ಉಲ್ಲೇಖ ಮಾಡಬೇಕು ಅಂತ ಹೇಳಿದರೆ, ಬಹುಶಃ 12ನೇ ಶತಮಾನದ ಕಾಲಘಟ್ಟದಲ್ಲಿ ಮೇಡಮ್ ಅವರು ಇದು ಹೇಳ್ತಾ ಇದ್ದರು. ಆದರೆ ಜಾತ್ಯತೀತವಾಗಿರತಕ್ಕಂತಹ, ಜಾತ್ಯತೀತ ಮನೋಭಾವವನ್ನು ಬೆಳೆಸಿಕೊಳ್ಳುವಂತಹ ಸಮಾಜದ ಜನರಲ್ಲಿ ವರ್ಗಭೇದ, ವರ್ಣಭೇದ, ಲಿಂಗಭೇದ ಇವುಗಳೆಲ್ಲವನ್ನು ಕಿತ್ತು ಹಾಕಿ ಒಬ್ಬ ಮನುಷ್ಯನನ್ನು ನಿರ್ಮಾಣ ಮಾಡಬೇಕಾಗಿದೆ ಅಂಥೇಳಿ. ಯಾವ ಮನುಷ್ಯ? ಅವನು ಮಾನವೀಯತೆಯನ್ನು ಒಳಗೊಂಡಿರ್ತಕ್ಕಂತಹ ಮನುಷ್ಯ ಅಂಥೇಳಿ. ಸದಸ್ಯರಾದಂಥ ಮಂಜುನಾಥ್ ಬೋವಿ ಅವರು ಭಾಳ ಇಲ್ಲ ಸರ್ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿ ಹೋಗ್ರಿ ಅಂತ. ನಾನು ಅಂದೆ ಇಲ್ಲಪ್ಪ, ಅದೆಲ್ಲ ಆದಮೇಲೆ ಬೇಕಾದ್ರೆ ನೆಕ್ಸ್ಟ್ ಇಯರ್ ಹೇಳು ಅಂತಗೋ, ಈಗ ಎಲ್ಲರೂ ಮಾಡ್ತಾಯಿದ್ದೀವಿ, ಪ್ರೊಸೆಸ್ನಾಗ ಐತಿ, ಇನ್ನೊಂದು ವಾರದಲ್ಲಿ ಮಾಡ್ತೀವಿ, ಬೇಕಾದ್ರೆ ಇನ್ನೊಮ್ಮೆ ಅನೌನ್ಸ್ ಮಾಡೋಣ. ಇಲ್ಲ ಸರ್ ಅದು ಇವತ್ತು ಇಲ್ಲಿ ಹೇಳಿ ಹೋಗಬೇಕು ಅಂತ ಹೇಳಿದ್ದಕ್ಕೆ ನಾನು ಹೊಳ್ಳಿ ಬಂದೇನೆ ಮೇಡಮ್. ಬಂಧುಗಳೇ, ನಿಮಗೊಂದು ಸಂತೋಷದ ಸುದ್ದಿ. ಬೋವಿ ನಿಗಮದವರು ನಮಗೊಂದು ಸೈಟ್ ಕೇಳಿದರು. ಅದನ್ನು ಇನ್ನೊಂದು 3-4 ದಿನದಲ್ಲಿ 15 ಗುಂಟ ಸೈಟು ಬೋವಿ ನಿಗಮ ಮಾಡಲಿಕ್ಕೆ ಧಾರವಾಡದಲ್ಲಿ ನಾನು ಕೊಡ್ತಾಯಿದ್ದೀವಿ, ಹುಬ್ಬಳ್ಳಿ ಧಾರವಾಡ ಡೆವಲಪ್ಮೆಂಟ್ ಅಥಾರಿಟಿಯಿಂದ. ಅದ್ರ ಜೊತೆಗೆ 2 ಸಮುದಾಯ ಭವನಗಳನ್ನು ನಮ್ಮ ಮಂಜುನಾಥ್ ಬೋವಿ ಅವ್ರು ಕೇಳ್ಯಾರ, ಒಂದು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ. ಅದನ್ನು ನಾವು ಕೊಡ್ತೀವಿ. ಅದ್ರೇನು ರೀ, ನಾವು ಶಟ್ರ್ ಇದ್ದಂಗೆ, ಹುಬ್ಬಳ್ಳಿ ಧಾರವಾಡ ಡೆವಲಪ್ಮೆಂಟ್ ಅಥಾರಿಟಿ ಶಟ್ರ್ ಇದ್ದಂಗೆ ರೀ, ರೊಕ್ಕ ಇಲ್ಲದೆ ಏನೂ ಕೊಡೋದೇ ಇಲ್ಲ. ಹಾಗಾಗಿ ಡಿಸ್ಕೌಂಟ್ ಕೊಡ್ತೀವಿ, ಏನು ರೀ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀವಿ. ಅದ್ರ ಫ್ರೀ ಅಂತ ಮಾತ್ರ ಕೊಡೋದಿಲ್ಲ, ಮತ್ತು ಫ್ರೀ ನೀವು ತೊಗೊಳಕ್ಕೆ ಹೋಗಬಾರ್ದು. ಅದಕ್ಕೆ ತಾವೆಲ್ಲ ಸ್ವಲ್ಪ ದುಡ್ಡನ್ನು ಕಾಂಟ್ರಿಬ್ಯೂಟ್ ಮಾಡಿರಿ. ಇನ್ನೊಂದು 15-20 ದಿನದಲ್ಲಿ ಮತ್ತು ನಾನು CA ಸೈಟ್ ಕರಿತೀನಿ, ಒಂದು ಸಮುದಾಯ ಭವನವನ್ನು ಬೋವಿ ನಿಗಮ ಅಥವಾ ಬೋವಿ ಕಮ್ಯುನಿಟಿಗೆ ಕೊಡಬೇಕಂಥೇಳಿ ಡೆವಲಪ್ಮೆಂಟ್ ಅಥಾರಿಟಿ ಚಿಂತನೆ ಮಾಡ್ತಾಯಿದೆ. ನೀವೆಲ್ಲ ಅದನ್ನು ಲೀಡ್ ಮಾಡಿ ಒಳ್ಳೆಯ ರೀತಿಯಿಂದ ಭವನ ಕಟ್ಕೊಂಡು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ನಾವೇನು ಬೋವಿ ನಿಗಮಕ್ಕೆ ಕೊಡ್ತಾಯಿದ್ದೀವಿ, ಅವರು ಒಂದು ಆಫೀಸ್ ಆಗುತ್ತೆ, ಮೇಲೆ ಸ್ಕಿಲ್ ಡೆವಲಪ್ಮೆಂಟ್ನು ಟ್ರೈನಿಂಗ್ ಮಾಡಲಿಕ್ಕೆ ಅವರು ಇಚ್ಛೆ ಮಾಡ್ತಾಯಿದ್ದಾರೆ. ಅವು ಎರಡನ್ನೂ ಪ್ರಾಧಿಕಾರದಿಂದ ನಾವು ಮಾಡಿಕೊಡ್ಲಿಕ್ಕೆ ಸಂತೋಷದಿಂದ ಇವತ್ತು ನಿಮ್ಮಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದ. ಎಲ್ಲರಿಗೂ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಂಥ ಪೂಜ್ಯ ಮಹಾಪೌರರಾದಂಥ ಜ್ಯೋತಿ ಪಾಟೀಲ್ ಮೇಡಮ್ ಅವರೇ, ಹಾಗೂ ನಮ್ಮ
ಎ ಡಿ ಸಿ ನಮ್ಮವರೇ ಆದಂಥ ಎ ಡಿ ಸಿ ಮೇಡಮ್ ಅವರಾದಂಥ ಗೀತಾ ಮೇಡಮ್ ಅವರೇ, ಹಾಗೂ ಈಗಾದಂಥ ಹೋದಂಥ ನಮ್ಮ ಪ್ರಾಧಿಕಾರ ಅಧ್ಯಕ್ಷರಾದಂಥ ಶಾಕಿರ್ ಸನದಿ ಅವರೇ, ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ತುಳಸಪ್ಪ ಪೂಜಾರವರೇ, ನಮ್ಮ ಸಮಾಜದ ಹಿರಿಯರಾದ ಬಸವರಾಜ್ ಮುತ್ತಳ್ಳಿಯವರೇ, ಕಾಶಪ್ಪ ಹಿರೇಮನಿಯವರೇ, ಗೋವಿಂದಪ್ಪ ಬಂಡಿವಡ್ರವರೇ, ಮಲ್ಲೇಶ್ ಮನವಳ್ಳಿಯವರೇ, ಯಲ್ಲಪ್ಪ ಬಂಡಿವಡ್ಡವರೇ, ಮಂಜುನಾಥ್ ಹಿರೇಮನಿಯವರೇ, ಹಾಗೂ ಈಗ ಬಂದಂಥ ಈ ಕಾರ್ಯಕ್ರಮ ಬಂದಂಥ ಎಲ್ಲ ಸಮಾಜ ಬಂಧುಗಳೇ ಮತ್ತು ಹಿರಿಯರೇ, ಮಹಿಳೆಯರ ಮಕ್ಕಳೇ, ಮತ್ತು ವಿಶೇಷ ಉಪನ್ಯಾಸ ನೀಡಿದಂಥ ಡಾಕ್ಟರ್ ರವಿ ಶೇಷಗಿರಿ ಅವರೇ, ಇವತ್ತು ಸಮಾಜದ ಏನು ಸಿದ್ದರಾಮೇಶ್ವರ ಜಯಂತಿ ಇದು ಸರ್ಕಾರ ಕಾರ್ಯಕ್ರಮ ಆಗಬೇಕಂತೇಳಿ ಅಂದಿನ ನಮ್ಮ ಈಗಿನ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರು ಸರ್ಕಾರ ಕಾರ್ಯಕ್ರಮ ಆಗಿ ಸಮಾಜ ಒಗ್ಗೂಡಲಿಕ್ಕೆ ನಮ್ಮ ಸಿದ್ದರಾಮೇಶ್ವರ ಜಯಂತಿ ಮತ್ತು ನಮ್ಮ ಸಿದ್ದರಾಮೇಶ್ವರ ಅವರ ಪರಂಪರೆಯನ್ನು ಹೋಗಲಿಕ್ಕೆ ಒಗ್ಗೂಡ್ಲಿಕ್ಕೆ ಮಾಡಿದಂಥ ಶಿವರಾಜ್ ತಂಗಡಿಗೆ ಅವರು ಇರ್ಬೋದು, ಸಿದ್ದರಾಮಯ್ಯವರ ಸರ್ಕಾರ ಇರ್ಬೋದು, ಅವರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ. ಇವತ್ತು ಅವ್ರನ್ನ ನೆನೆಸ್ಕೊಳ್ತಾ ನಮ್ಮ ಸಮಾಜ ಒಗ್ಗೂಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ. ಎಲ್ಲ ಒಗ್ಗಟ್ಟಾಗಿ ಹೋಗುವಂಥ ಅವಶ್ಯಕತೆ ಇದೆ. ಪ್ಲಸ್ ಮತ್ತು ಇವತ್ತು ಬೋವಿ ನಿಗಮ ಮಾಡಿದ್ದಾರೆ. ಬೋವಿ ನಿಗಮದ ಆಫೀಸು ನಾವು ನೋಡಿದಾಗ ಅಲ್ಲೇ ಅಂಬೇಡ್ಕರ್ ನಿಗಮದಲ್ಲಿ ಒಂದೇ ಒಂದು ವ್ಯಕ್ತಿನ ಇಟ್ಟು ಮಾಡ್ತಾಯಿದ್ರು. ಮೊನ್ನೆ ನಮ್ಮ ಪ್ರೆಸೆಂಟ್ ಬಂದಂಥ ರಾಮಪ್ಪ ಅವರಿಗೆ ನಾವು ಕಳೆದ ಬಾರಿ ಬೆಳಗಾಂ ಅಧಿವೇಶನಕ್ಕೆ ಬಂದಾಗ ಅವರಿಗೆ ನಾನು ಮನವಿ ಮಾಡಿದೆ, ಸರ್ ನಿಮ್ಮ ಬೋವಿ ನಿಗಮದಿಂದ ತಾವು ದುಡ್ಡು ಕೊಟ್ಟರೆ ನಾನು ಇಲ್ಲಿ ಬೋವಿ ನಿಗಮಕ್ಕೆ ನಮ್ಮ ಪ್ರಾಧಿಕಾರದಿಂದ ಆಫೀಸ್ ಕೊಡಿಸ್ತೀನಿ ಅಂಥೇಳಿ ಅವರು ಹೋದ ತಕ್ಷಣವೇ ಬೆಳಗಾಂ ಬಂದಾಗ ಒಂದು ಲೆಟ್ರ್ ಮಾಡಿಕೊಟ್ರು. ಅವರು ನಮಗೆ ಧಾರವಾಡದಲ್ಲಿ ಜಿಲ್ಲಾಡಳಿತದಲ್ಲೇ ಕಚೇರಿ ಹತ್ರ ಇರಬೇಕು ಅನ್ನೋದಕ್ಕೆ ನಾವು ಒಂದು CL ಲ್ಯಾಂಡ್ 15 ಗುಂಟೆ ಜಾಗ ಗುರುತಿಸಿ ಇವತ್ತು ಅವರು ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಇವತ್ತು ನಾನು ಬರಬೇಕಾದ್ರೆ ಬೆಳಗ್ಗೆ DM ಅವರು ಫೋನ್ ಮಾಡಿದ್ರು, ಸರ್ ಲೆಟ್ರ್ ಎಲ್ಲಿ ಕೊಡಲಿ ಅಂತ. ಇಲ್ಲ ಸರ್ ಇವತ್ತು ನಾವು ಕಾರ್ಯಕ್ರಮ ಇದೆ, ನೀವು ಸಾಯಂಕಾಲ ಅಥವಾ ಮಧ್ಯಾಹ್ನ ಕೊಡಿ ಅಂತ ಹೇಳಿದ್ದೀನಿ. ಸೊ ನಾವು ಆಲ್ರೆಡಿ ನಿನ್ನೆ CL ಲ್ಯಾಂಡ್ ಮೀಟಿಂಗ್ ಇತ್ತು, ನಾವು ಅದರಲ್ಲಿ ಪಾಸ್ ಮಾಡಿ ಇವತ್ತು 15 ಗುಂಟೆ ನಮ್ಮ ಬೋವಿ ನಿಗಮಕ್ಕೆ ಜಾಗ ಕೊಟ್ಟಿದ್ದಾರೆ. ನಾವು ಅಧ್ಯಕ್ಷರಿಗೆ ನಾವು ಧನ್ಯವಾದ ಹೇಳಬೇಕು. ನಮ್ಮ ಎಲ್ಲ ಕಮಿಟಿಯವರು ಬೋವಿ ನಿಗಮ ಇದು ಏನು ಪ್ರಾಧಿಕಾರದ ಎಲ್ಲ ಕಮಿಟಿಯವರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಅದೇ ರೀತಿ ನಮ್ಮ ಸಮಾಜದ 4 ದಿಕ್ಕುಗಳಿಗೂ ಸಹ ನನ್ನ ಆಸೆ ಏನು, ನಮ್ಮ ಹುಬ್ಬಳ್ಳಿ ಧಾರವಾಡದ 4 ದಿಕ್ಕುಗಳಿಗೂ ಒಂದು ದೊಡ್ಡ ಸಮುದಾಯ ಭವನ ಕಟ್ಟಲಿಕ್ಕೆ ನಮ್ಮ ಪ್ರಾಧಿಕಾರದಿಂದ ನಾನು ಜಾಗ ಕೊಡಲಿಕ್ಕೆ ಗುರುತಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಇಲ್ಲಿ ನಾನು ಸಮಾಜದಿಂದ ಹೋಗಿದ್ದಕ್ಕಾದರೂ ಸಾರ್ಥಕ ಆಗಬೇಕನ್ನೋ ಒಂದು ಕಾರಣಕ್ಕೆ ನಾನು ಸ್ವಾಮೀಜಿಯವ್ರಿಗೂ ಸಹ ಮತ್ತು ಸಮಾಜ ಹಿರಿಯರಿಗೆ ನಾನು ಮನವಿನೂ ಸಹ ಈಗ ಹಲವರು ಕೇಳಿದ್ದೀನಿ. ಈಗ ಒಟ್ಟು ನಾವು ಒಂದು 4 ದಿಕ್ಕಿಗೂ ಸಹ ನಮ್ಮ ಸಮುದಾಯ ಬೆಳೀಲಿಕ್ಕೆ ಆಗಲಿ ಅಂತೇಳಿ ನಾನು ಈಗ ಸದ್ಯ ಒಂದು 4-5 ಗುರ್ಸ್ಕೊಂಡು ರೆಡಿ ಇಟ್ಟಿದ್ದೀನಿ. ಅದು ಆತಂದರೆ ಮುಂದಿನ ದಿನದಲ್ಲಿ ಕಳೆದ ಈ ನೆಕ್ಸ್ಟ್ 1-2 ತಿಂಗಳಲ್ಲಿ ಒಂದು 2 ಕಡೆನಾರು ಗುರುತಿಸಿ ಸಮುದಾಯ ಭವನಕ್ಕೆ CL ಲ್ಯಾಂಡ್ ಕೊಡುವಂಥ ಸಂಪೂರ್ಣ ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಪ್ರಾಧಿಕಾರದಿಂದ ನನ್ನ ಇದರೊಳಗೆ ತುಳಸಪ್ಪರು ಸಹ ಮಾನ್ಯ ಕಾರ್ಪೊರೇಟ್ರಿಗೆ ಹೇಳಿ ಅಲ್ಲಿ ನಮ್ಮ ಸಮಾಜದ ಸ್ಮಶಾನ ಅಭಿವೃದ್ಧಿ ಅವರು ಸಹ ಒಬ್ಬರು ಕಾರ್ಪೊರೇಟರ್ ಕಡೆಯಿಂದ ಕೊಟ್ಟಿದ್ದಾರೆ. ಸೊ ನಾನು ಸಹ 25 ಲಕ್ಷ ಸ್ಮಶಾನ ಅಭಿವೃದ್ಧಿಗೆ ಸಹ ನನ್ನ ಫಂಡಲ್ಲಿ ನಾನು ಕೊಟ್ಟಿದ್ದೀನಿ. ಈಗ ಕೆಲಸ ಟೆಂಡರ್ ಕರೆದಿದ್ದಾರೆ, ಅದು ಸಹ ಕೆಲಸ ಆಗುತ್ತೆ ಅಂತೇಳಿ ಈ ಮೂಲಕ ತಮ್ಮ ಎಲ್ಲ ಸಮಾಜದವರಿಗೆ ತಿಳಿಸುತ್ತಾ ಮುಂದಿನ ದಿವಸದಲ್ಲಿ ಈ ಕಾರ್ಯಕ್ರಮಗಳು ಇನ್ನೂ ಯಶಸ್ವಿ ಆಗಲಿ, ಸಮಾಜ ಒಗ್ಗಟ್ಟಾಗಿ ಹೋಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ 17ನೇ ಅವ್ರದ್ದು ನಾವು ಎಲ್ಲ ಆಚರಣೆ ಮಾಡೋಕ್ಕೆ ಕೂಡಿದ್ದೇವೆ. ಇವತ್ತಿನ ದಿವಸ ಜಿಲ್ಲಾ ಆಡಳಿತ ನಮಗೆ ಸಿದ್ದರಾಮೇಶ್ವರ ಜಯಂತಿ ಮಾಡೋಕ್ಕೆ ಭಾಳ ಶ್ರಮಿಸುತ್ತಾ ಮತ್ತು ಎಲ್ಲ ರೀತಿಯಿಂದ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಾನು ನಮ್ಮ ಬೋವಿ ಸಮಾಜ ವತಿಯಿಂದ ಜಿಲ್ಲಾ ಆಡಳಿತಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ.
ಯಾಕಂದರೆ ಇವು ಸಿದ್ದರಾಮೇಶ್ವರ ಜಯಂತಿ ಇವತ್ತು ಮಾಡಾಕತ್ತು 5ನೇ ವರ್ಷ ಏನೋ ಗೌರ್ಮೆಂಟ್ ವತಿಯಿಂದಲ್ಲ, 11ನೇ ವರ್ಷ. 11ನೇ ವರ್ಷದಿಂದ ನಾವು ಗೌರ್ಮೆಂಟ್ ವತಿಯಿಂದ ಮಾಡ್ಕೊಂಡು ಬರತ್ತೀವಿ. ಆದ್ರೆ ಯಾವ ರೀತಿ ನಾವು ಮಾಡ್ಕೊತ ಹೊಂಟೇವೆ ಅಂತಂದ್ರೆ, ಜಿಲ್ಲಾ ಆಡಳಿತದ ಅವರು ಏನು ಮಾರ್ಗದರ್ಶನ ಹಾಕಿಕೊಡ್ತಾರೋ ಅವ್ರಿಗೆ ಒಂದು ಮಾರ್ಗದರ್ಶನ ಅನ್ನೋದು ಇರ್ತದೆ, ಅವ್ರಿಗೆ ಒಂದು ನೇಮ ನಿತ್ಯ ಅನ್ನೋದು ಇರ್ತದೆ, ನಮಗೂ ಒಂದು ಆಸೆ ದೊಡ್ಡದಿರ್ತದೆ. ನಮ್ಮದು ಏನು ಎಲ್ಲನೂ ಗೌರ್ಮೆಂಟ್ನವರು ಮಾಡಲಿ ಅನ್ನೋದು ಇರ್ತದೆ, ಆದರೆ ಆ ಗೌರ್ಮೆಂಟ್ನವ್ರು ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ಒಂದು ಫಂಡ್ ಅನ್ನೋದು ಇರ್ತೈತಿ. ಆ ರೀತಿ ಒಳಗೆ ನಾವು ಜನನೂ ಎಲ್ಲರೂ ಕೂಡಿಕೆಲ್ಲೇ ನಾವು ಒಂದು ರೀತಿ ಮಾಡ್ಕೊತ ಇರ್ತೀವಿ. ನಮ್ಮ ಸಮಾಜದವರು ಸಾಕಷ್ಟು ಅವರಿಗೆ ಸಪೋರ್ಟ್ ಮಾಡ್ತಾನೆ ಬರತ್ತೀವಿ. ಇವತ್ತಿನ ದಿವಸ ಜಿಲ್ಲಾ ಆಡಳಿತದಿಂದ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಒಣಕಿ ಒಬ್ಬವ ಅಂತ ಇಬ್ಬರು ಮಾನ್ಯರು ನಮ್ಮ ವೇದಿಕೆ ಮೇಲಿದ್ದಾರೆ, ಮೇಯರು ಮತ್ತು ಜಿಲ್ಲಾ ಆಡಳಿತದವರು. ಅವರ ಆಶೀರ್ವಾದ, ತಾಯಿ ಆಶೀರ್ವಾದ ಅಂತಂದ್ರೆ ದೊಡ್ಡ ಆಶೀರ್ವಾದ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಯಾಕಂದ್ರೆ 2ನೇ ಸಲ ಈಗ ಮೇಡಮ್ ಅವರು ಉದ್ಘಾಟನೆ ಮಾಡೋದು, ಮೇಯರ್ ಅವ್ರು ಫಸ್ಟ್ ಟೈಮ್, ಇನ್ನೂ ಅವ್ರು ಮುಂದಾದರೂ ಅವರ ಮಾಡಲಿ, ಅವರು ಕೂಡೇ ಮಾಡಲಿ ಅಂತ ನನ್ನ ಸಿದ್ದರಾಮೇಶ್ವರಲ್ಲಿ ಬೇಡ್ಕೊತ, ಮತ್ತು ಇವತ್ತು ಸಿದ್ದರಾಮೇಶ್ವರು ಯಾವ ರೀತಿ ಬೆಳೆದಾರೆ, ಜಾತಿ ಮತ ಯಾವುದಿಲ್ಲದ ಬೆಳೆದರು. ಇನ್ನೂ ಕೆಲವು ಮಾನ್ಯರು ಏನು ಮಾಡ್ತಿದ್ರು ಅಂದ್ರೆ ಸಮಾಜ ಕಟ್ಟುವಂಥ ಕೆಲಸ ಮಾಡ್ತಿದ್ರು. ಕೆಲವು ಯೋಗಿಗಳು, ಬಸವಣ್ಣವ್ರು ಕೂಡ ಸಮಾಜಕ್ಕೆ ಏನು ಬೇಕು, ಎಜುಕೇಷನ್ ಆಗಲಿ, ಅವರು ಒಳ್ಳೆಯ ರೀತಿ ನಡ್ಕೊಳ್ಳೋದಾಗಲಿ ಬಸವಣ್ಣವ್ರು ಹೇಳ್ತಿದ್ರು. ಶಿವಾಜಿ ಅವರು ಏನು ಮಾಡ್ತಿದ್ರು, ದೇಶ ಕಟ್ಟೋದಕ್ಕಾಗಿ ಅವರು ಹೋರಾಟ ಮಾಡ್ತಿದ್ರು. ಎಲ್ಲ ಮಾನ್ಯರು ಎಲ್ಲರೂ ಅವರವರು ಕೆಲಸ ಅವರು ಮಾಡ್ತಿದ್ರು. ಸಿದ್ದರಾಮೇಶ್ವರು ಅವ್ರ ಜೊತೆಯಲ್ಲಿ ಇರ್ತಿದ್ರು, ಅವ್ರ ಜೊತೆಯಲ್ಲಿ ಇರ್ತಿದ್ರು. ಇವರು ಅವ್ರ ಜೊತೆಯಲ್ಲಿ ಇರ್ತಾ ಇವ್ರು ಏನು ಮಾಡ್ತಿದ್ರು ಅಂದ್ರೆ, ಇವ್ರು ಎಷ್ಟು ಜನನ ಕೂಡಿಸ್ತಾರೋ ಅಷ್ಟು ಜನರಿಗೆ ಬುದ್ಧಿ ಹೇಳ್ತಾರೆ. ಅವ್ರಿಗೆ ಕುಂದ್ರಾಕ ಒಂದು ನೆರಳು ಬೇಕು, ಅವ್ರ ಕುಡಿಯೋಕೆ ನೀರು ಬೇಕು. ನೀರು ಎಲ್ಲಿಂದ ತರಬೇಕು, ನೀರು ಹರಿತೈತಿ. ನೆರಳು ಮಾಡ್ಬೇಕಂದ್ರೆ ಕಲ್ಲು ಬೇಕು, ಕಡಿ ಬೇಕು, ಉಸುಕು ಬೇಕು, ಕಟ್ಟೋರು ಬೇಕು. ಅದಕ್ಕೇನು ಮಾಡ್ಬೇಕು ಅಂತಂದು ಸಿದ್ದರಾಮೇಶ್ವರ ಯೋಚನೆ ಮಾಡ್ತಾರೆ. ಇವ್ರು ಕಾಯಕವೇ ಕೈಲ ಅನ್ನೋದು ಒಂದಿತ್ತು, ಕಾಯಕ ಮಂಟಪ ಮಾಡಬೇಕಾಗಿತ್ತು, ಕಾಯಕ ಮಂಟಪ ಮಾಡಿದರು ಸಿದ್ದರಾಮೇಶ್ವರು. ಅದೆಲ್ಲ ಮಾಡಿದವರು ಸಿದ್ದರಾಮೇಶ್ವರು ಅಂತಂದ್ರೆ ಒಡ್ರು. ಸಿದ್ದರಾಮೇಶ್ವರಿಗೆ ಸಾಥ್ ಕೊಟ್ಟವರು ಒಡ್ರು, ಕಾಯಕ ಮಂಟಪ ಕಟ್ಟಿದರು. ಇವತ್ತು ಎಲ್ಲ ಕೆರೆಗಳಾಗಲಿ ನದಿಗಳಾಗಲಿ ನೀರು ನಿಂದಿರ್ಬೇಕಾದ್ರೆ ಸಿದ್ದರಾಮೇಶ್ವರು ಇವ್ರು ಕುಡಿಯೋಕೆ ನೀರು ಬೇಕಲ್ಲ, ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ನೀರು ಬೇಕಂದ್ರೆ ಕಟ್ಟಬೇಕು. ಅದಕ್ಕೂ ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟಿದರು, ದೊಡ್ಡ ಸಣ್ಣ ಕೆರೆ ಕಟ್ಟಿದರು. ಅವೆಲ್ಲ ಮಾಡ್ಕೊತ ಸಿದ್ದರಾಮೇಶ್ವರು ಬಂದರು. ಅವ್ರ ಕಾಯಕ ನಾವು ಮಾಡ್ತಾ ಹೊಂಟಿದ್ದೇವೆ, ಮನೆ ಕಟ್ಟುವುದು ಅದು. ಅದಕ್ಕಾಗಿ ನಿಮಗೆಲ್ಲರಿಗೆ ನಾ ಹೇಳ್ತೀನಿ, ವಿದ್ಯಾಭ್ಯಾಸ ಮಾಡಲೇಬೇಕು ಮತ್ತು ಶಾಣ್ಯರಾಗಲೇಬೇಕು. ದೊಡ್ಡ ನಾವು ಚಲೋತ್ನಂಗೆ ಸಾಲಿ ಕಲ್ತ್ರೆ ಮಾತ್ರ ನಾವು ಮುಂದುವರಿಯೋಕ್ಕೆ ಸಾಧ್ಯ. ಸಿದ್ದರಾಮೇಶ್ವರು ಯಾಕೆ ನಮಗೆಲ್ಲ ಮಾಡಿದ್ರು ಅಂದ್ರೆ, ಮುಂದುವರಿಬೇಕಂತಂದ್ರೆ ಇದೆಲ್ಲ ಮಾಡಿದಾಗ ಮುಂದುವರಿತೇವೆ ಅನ್ನೋ ಒಂದು ಉದ್ದೇಶದಿಂದ ಅವರೆಲ್ಲ ಇಂಥ ಕೆಲಸ ಮಾಡ್ಯಾರ. ಅದಕ್ಕಾಗಿ ಸಿದ್ದರಾಮೇಶ್ವರ ಬಗ್ಗೆ ಭಾಳ ಮಾತಾಡ್ಬೇಕಂತಂದ್ರೆ ಈಗ ಎಲ್ಲರೂ ಮಾತಾಡಿದ್ದಾರೆ. ಜಿಲ್ಲಾ ಆಡಳಿತದಿಂದ ಎಲ್ಲ ಮಾತಾಡ್ಯಾರು, ಜಿಲ್ಲಾಧಿಕಾರಿಗಳು ಮಾತಾಡ್ಯಾರು, ಮೇಯರ್ ಅಂತೂ ಭಾಳ ಚಲೋ ಮಾತಾಡಿದ್ರು. ಅವ್ರನ್ನ ಅದನ್ನು ಸ್ಟಡಿ ಮಾಡೇ ಬಂದಿದ್ದರು. ಅದಕ್ಕಾಗಿ ನಾವು ಒಂದೇ ಹೇಳ್ಬೇಕಂತಂದ್ರೆ, ಸಿದ್ದರಾಮೇಶ್ವರ ಹಾದಿಯಲ್ಲಿ ನಾವು ನಡೆಯೋನು, ನೀವು ನಡೆಯೋನು. ಆ ಸಿದ್ದರಾಮೇಶ್ವರ ಹೆಸರು ಅಳಗ್ಸೋದು ಬೇಡ. ಅವ್ರು ನಡೆದಂಥ ದಾರಿಯಲ್ಲಿ ಹೋದ್ರೆ ನಮ್ಮ ಸಮಾಜ ಉದ್ಧಾರ ಆಗ್ತೈತಿ, ದೇಶ ಉದ್ಧಾರ ಆಗ್ತೈತಿ. ದೇಶಕ್ಕಾಗಿ ನಾವು ನಮಗಾಗಿ ದೇಶ ಅನ್ನೋದು ಭಾವನೆ ಇಟ್ಕೊಂಡು ನಾವೆಲ್ಲರೂ ಹೋಗೋಣ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಇದೀಗ ಸಮಾಜದ ಮುಖಂಡರಾದಂಥ ಶ್ರೀ ದೇವೇಂದ್ರ ಕಾಲ್ವಾಡ್ ಅವರಿಗೆ ಸಮುದಾಯದ ಪರವಾಗಿ ಇದೀಗ ಗೌರವಾರ್ಪಣೆ ವೇದಿಕೆಯಲ್ಲಿ ನಡೀತದೆ. ಇದಾದ ನಂತರ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಬೃಹತ್ ಭಾವಚಿತ್ರದ ಬೃಹತ್ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ
ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ ಆ ಮೆರವಣಿಗೆಯಲ್ಲಿ ತಾವು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ, ಒಟ್ಟಾರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಹಲವರು ಕಾರಣರಾಗಿದ್ದಾರೆ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಾದಂಥ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಮುಖ್ಯ ಭಾಗ ತಾವು ಬದರದೇ ಇದ್ದರೆ ಕಾರ್ಯಕ್ರಮ ಯಶಸ್ವಿ ಆಗ್ತಿರಲಿಲ್ಲ. ಹೀಗಾಗಿ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಹೇಳ್ತಾ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.有机会了。有机会了。有机会。